ಬಿಗ್ ಬಾಸ್ ಮನೇಲಿ ಏನಾದ್ರೂ ಫೈಟ್ ಮಾಡ್ಲಿಕ್ಕೆ ಒಂದೆರಡು ಪೆಟ್ಟು ಕೊಡ್ಲಿಕ್ಕೆ ಅವಕಾಶ ಇದ್ರೆ ಯಾರಿಗೆ ಕೊಡ್ತಾ ಇದ್ರಿ? ಇಲ್ಲಿಗೆ ಯಾವಾಗೂ ಹೇಳ್ತಾ ಇದ್ದೆ, ನೀನ್ ಆಚೆ ಬಂದೇನೋ ನನ್ನ ಕೈಗೆ ಸಿಕ್ಕಿದ್ರೆ ಗ್ಯಾರಂಟಿ ಬಿಡಲ್ಲ ಕಣ. ಜಗಳ ಆಡಕ್ಕೆ ಗಿಲ್ಲಿನೇ ಒಂಥರ ಈ ಹಳ್ಳಿ ಅಜ್ಜಿ ತರ ಮಲ್ಕೊಂಡ್ಬಿಟ್ಟು ಕೆದ್ಗಿ ಜಗಳ ಮಾಡಿಸ್ಬಿಡೋದು ಬೇರೆಯವ್ರಿಗೆ. ಇವನ್ ಜೊತೆ ಜಗಳ ಬಂದ್ರೆ ಇವ್ರು ಜಗಳ ಆಡೋದು. ನಾವು ಆಚೆ ಬಂದಾಗ ರಕ್ಷಿತಾ ಗಿಲ್ಲಿನ ಆಕ್ಚುಲಿ ಮಿಸ್ ಮಾಡ್ಕೊಂತ ಇದ್ದೆ ನಾನು. ನಾವ್ ಎಷ್ಟೇ ಜಗಳ ಆಡೋದು 5 ನಿಮಿಷಕ್ಕೆ ಫ್ರೆಂಡ್ಸ್ ಆಗ್ಬಿಡ್ತಿದ್ವಿ. ಕೊನೆದಾಗ ಅವ್ನ್ ಗೆದ್ದಾಗ ತುಂಬಾ ಖುಷಿ ಆಯ್ತು. ನಮ್ ಗೆಳೆಯ ಗೆದ್ದ. ಪಬ್ಲಿಕ್ ನೆಕ್ಸ್ಟ್ ನೆಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರೆ. ಇವತ್ತು ನಮ್ ಜೊತೆ ಇರುವಂತಹ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಟಾಪ್ 5 ಅಲ್ಲಿ ಇದ್ದವರು. ತನ್ನದೇ ಆಟ ತನ್ನದೇ ವ್ಯಕ್ತಿತ್ವದ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಫೇಮಸ್ ಆದವರು ಇವರು ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಡ್ತಾರೆ. ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟರು ಕೂಡ ವೈಲ್ಡ್ ಆಗಿ ಆಟ ಆಡಿ ಟಾಪ್ 5 ಫೈನಲಿಸ್ಟ್ ಆಗಿರುವಂತಹ ನಾವೆಲ್ಲರ ಪ್ರೀತಿಯ ರಘು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಟಾಪ್ 5 ಅಲ್ಲಿ ಬಂದಿದ್ದೀರಾ ಸರ್, ಅದು ಕೂಡ ವೈಲ್ಡ್ ಕಾರ್ಡ್ ಆಗಿ ಬಂದು ಹೆಂಗ್ ಅನ್ಸ್ತು? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಲಿಟಲ್ ಡಿಸಪಾಯಿಂಟ್ಮೆಂಟ್. ಟಾಪ್ 3 ಇಲ್ಲ ಟಾಪ್ 2 ಅಲ್ಲಿ ಬರ್ತೀನಿ ಅನ್ಕೊಂಡೆ, ಬಟ್ ತುಂಬಾ ಖುಷಿ ಆಯ್ತು. 4th ವೀಕ್ ಇಂದ ಸ್ಟಾರ್ಟ್ ಮಾಡಿ ಅಂಡ್ ಲಾಸ್ಟ್ ತನಕ ಎಲ್ಲ ಕಂಟೆಸ್ಟೆಂಟ್ಗಳ ಜೊತೆ ಆಟ ಆಡಿ ಅಂಡ್ ಫೈನಲ್ ಟಾಪ್ 6 ಅಲ್ಲಿ ಬರೋದು ಒಂದು ವೆರಿ ಬಿಗ್ ಥಿಂಗ್. ಅಂಡ್ ಸ್ಟೇಜ್ ಮೇಲೆ ಬಂದಾಗ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಇದ್ರೆ ರಘು ತರ ಇರ್ಬೇಕು, ವ್ಯಕ್ತಿತ್ವ ತುಂಬಾ ಚೆನ್ನಾಗಿತ್ತು ಅಂತ. ನನ್ಗೆ ಅವರು ಅದನ್ನ ಹೇಳ್ದಾಗ ನಾನೇ ಕಪ್ ವಿನ್ ಆಗಿದ್ದೀನಿ ಅಂತ ಒಂಥರ ಮೂಮೆಂಟ್ ಅದು. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ, ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಡ್ತೀರಾ. ನಾನು ಸ್ಟಾರ್ಟಿಂಗ್ ಆಗಿ ಹೇಳಿದಾಗೆ ವೈಲ್ಡ್ ಆಗಿ ಮನೇಲಿ ಆಟ ಆಡ್ತೀರಾ, ಪ್ರತಿಯೊಬ್ಬರಿಗೂ ಕೂಡ ಟಕ್ಕರ್ ಕೊಡ್ತೀರಾ. ಟಾಸ್ಕ್ ಅಂತ ಬಂದಾಗ ಎಲ್ಲರಲ್ಲೂ ಮುಂಚೂಣಿಯಲ್ಲಿ ಇರ್ತೀರಾ. ಪ್ರತಿಯೊಬ್ರು ಟಾಸ್ಕ್ ಅಂತ ಬಂದಾಗ ರಘು ನಮ್ ಟೀಮ್ ಅಲ್ಲಿ ಇರ್ಲಿ ಅಂತ ಎಲ್ಲ ಹೇಳೋದಿದೆ. ಸೊ ನಿಮ್ಮ ದೇಹಕ್ಕೆ ಎಲ್ಲರೂ ಫ್ಲಾಟ್ ಆಗಿದ್ದಾರೆ ಸರ್, ಆದ್ರೆ ನೀವು ದೇಹದಿಂದ ಇವಾಗ 25 kg ಕಮ್ಮಿ ಆಗಿದ್ರೆ ಅನ್ನುವಂಥದ್ದು ಕೇಳ್ಪಟ್ವಿ. ಹೆಂಗ್ ಅನ್ಸ್ತು? ಆಕ್ಚುಲಿ ಒಂದ್ ಟೈಮ್ ಅಲ್ಲಿ ತುಂಬಾ ಲೋ ಆಗಿತ್ತು ಮೈಂಡ್, ಲೈಕ್ ತುಂಬಾ ವೆಯ್ಟ್ ಲಾಸ್ ಆಗಿದ್ದೆ. ಅಂಡ್ ಅದು ಜಸ್ಟ್ ಫಿಸಿಕಲಿ ಅಲ್ಲ, ಮೆಂಟಲಿನೂ ಸ್ವಲ್ಪ ವೀಕ್ ಆಗಿದ್ದೆ. ಬಿಕಾಸ್ ಯಾವಾಗ ಅಷ್ಟೊಂದು ವೆಯ್ಟ್ ಲಾಸ್ ಆದಾಗ ಮೆಂಟಲಿನೂ ಸ್ವಲ್ಪ ಇದಾಗತ್ತೆ. ಯಾಕೆಂದ್ರೆ ನಾನು ಆಚೆ ಇದ್ದಾಗ ಅಷ್ಟೊಂದು ಊಟ ಮಾಡ್ಕೊಂಡು ಅಲ್ಲಿ ಮನೆ ಒಳಗಡೆ ಹೋದಾಗ ಸೊ ಕಂಪ್ಲೀಟ್ ಕಮ್ಮಿ ಆಗೋಯ್ತು ಫುಡ್. ಅಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಆಚೆನೂ ಅಷ್ಟೇ ತಿಂತಾ ಇದ್ರು, ಒಳಗಡೆ ಅವ್ರಿಗೆ ಡಿಫ್ರೆನ್ಸ್ ಆಗಿಲ್ಲ. ನನಗೆ ತುಂಬಾ ಡ್ರಾಸ್ಟಿಕ್ ಚೇಂಜ್ ಆಯ್ತು. ಅಂಡ್ ಅಲ್ಲಿ ನನ್ನ ಮೈಂಡ್ ಸೆಟ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಆಗೋಯ್ತು. ಎವ್ರಿ ಡೇ ವೆಯ್ಟ್ ಲಾಸ್ ಆಗ್ತಾ ಇದ್ದೆ. ಅಂಡ್ ಒಂದು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ, ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಹೆಂಗಾದ್ರು ಮಾಡಿ ಆಟ ಆಡು, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದೀಯ ಅಂತ. ಸೊ ಅಲ್ಲಿಂದ ಇನ್ನೂ ಮೋಟಿವೇಟ್ ಆದೆ ನಾನು. ಅಂಡ್ ಎಸ್, ಇಟ್ ವಾಸ್ ಎ ಬಿಗ್ ಚಾಲೆಂಜ್. ವೆಯ್ಟ್ ಲಾಸ್ ಆಗಿ ಮೆಂಟಲಿನೂ ಪ್ರಿಪೇರ್ ಆಗಿ ಫಿಸಿಕಲಿನೂ ವೀಕ್ ಆಗಿ ಮತ್ತೆ ಎವ್ರಿ ಡೇ ಅಲ್ಲಿ ಹೆಂಗೆ ಅಂದ್ರೆ ಮನೇಲಿ ನಾವ್ ಯಾರ ಹತ್ರನೂ ನಮ್ಮ ಎಮೋಷನ್ ಶೇರ್ ಮಾಡಕ್ಕಾಗಲ್ಲ. ಮಾಡಿದ್ರೆ ನಾವು ವೀಕ್ ಆಗಿ ಹೋಗ್ತೀವಿ. ಸೊ ವಿ ಹ್ಯಾವ್ ಟು ನಾವೇ ಒಬ್ಬರೇ ತಗೋಬೇಕು ಮನ್ಸಲ್ಲಿ. ನಾವು ವೀಕ್ ಆದ್ರೂ ನಾವೇ ತಗೋಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್. ನಾವೇ ಮೇಲೆ ಎದ್ದು ಬರೋದು ತುಂಬಾ ಕಷ್ಟ. ಓಕೆ, ಇವಾಗ ವೀಕ್ ಆದ್ರೆ ಮನೆಯವ್ರು ಎಲ್ರಿಗೂ ಕೂಡ ನಾವು ತುಂಬಾನೇ ಡಿಸಪಾಯಿಂಟ್ ಆಗುತ್ತೆ. ಎಲ್ರು ಕೂಡ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥದ್ದು. ಓಕೆ, ಬಿಗ್ ಬಾಸ್ ಮನೇಲಿ ಎಲ್ರು ಬಂದವರು ಹೇಳೋದು ಅಷ್ಟೇ, ಇದ್ದವ್ರು ಹೇಳೋದು ಏನು ಅಂತ ಹೇಳಿದ್ರೆ ನಾವು ತುಂಬಾ ವೀಕ್ ಅಂತ ಹೇಳಿ ಗೊತ್ತಾದಾಗ ಬಿಗ್ ಬಾಸ್ ಮನೆಯ ವಾಶ್ರೂಮ್ ಹೋಗಿ ಅಳ್ತಾ ಇದ್ವಿ ಅನ್ನುವಂಥದ್ದು. ನೀವ್ ಯಾವತ್ತಾದ್ರೂ ಹಾಗೆ ಹತ್ತಿದ್ಯಾ? ನನಗೆ ವೀಕ್ ಅಂತ ಯಾವತ್ತೂ ಅನ್ಸಿಲ್ಲ ಮನೆಯಲ್ಲಿ. ಬಟ್ ಕೋಪ ತುಂಬಾ ಸತೆ ಬರೋದು. ಕೋಪ ಬಂದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೆ, ಇಲ್ಲಾಂದ್ರೆ ಹೋಗಿ ಶವರ್ ತಗೊಂತಾ ಇದ್ದೆ, ಕೋಲ್ಡ್ ಶವರ್. ಅವಾಗ ಸ್ವಲ್ಪ ಕಾಮ್ ಡೌನ್ ಆಗ್ತಾ ಇದ್ದೆ. ಇದನ್ನ ಮಾಡ್ತಾ ಇದ್ದೆ ನಾನು. ಇದೇ ನಿಮ್ದು ಅಸ್ತ್ರ ಅಂತ ಹೇಳ್ಬೋದು, ಕಾಮ್ ಅಂಡ್ ಕೂಲ್ ಆಗಿರ್ಲಿಕ್ಕೆ ಬಿಗ್ ಬಾಸ್ ಮನೆಯಲ್ಲಿ. ಯಾಕೆಂದ್ರೆ ಅಪೋಸಿಟ್ ಅವ್ರಿಗೆ ಗೊತ್ತಿತ್ತು, ನಾನೇನಾದ್ರು ಕೋಪ ಬಸ್ಸಿದ್ರೆ ನನಗೆ ಐ ವಿಲ್ ಗೆಟ್ ಆಂಗ್ರಿ ಅಂಡ್ ಏನೋ ಮಾತಾಡ್ತೀನಿ ಅಂತ. ನಾ ಅದನ್ನ ಕಂಟ್ರೋಲ್ ಮಾಡ್ಕೊಂತ ಇದ್ದೆ. ಅವ್ರು ಎಷ್ಟೇ ನನ್ನ ಇದ್ ಮಾಡಿದ್ರು ಐ ಯೂಸ್ ಟು ಟೇಕ್ ಇಟ್ ಈಸಿ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಅನ್ನುವಂಥದ್ದು ಎಲ್ರಿಗೂ ಕೂಡ ಸಿಕ್ಕಲ್ಲ ಸರ್. ಕಾಟ್ಲೆ ಕಿಚನ್ ಅಲ್ಲಿ ನೀವು ಯಾವ ರೀತಿ ಕಾಟ್ಲೆ ಮಾಡಿದ್ರೆ, ಯಾವ ರೀತಿ ಅಡುಗೆ ಮಾಡಿದ್ರೆ ಎಲ್ರಿಗೂ ಗೊತ್ತಿತ್ತು. ಆ ಟೈಮಲ್ಲಿ ಎಲ್ಲರೂ ಕೂಡ ಅನ್ಕೊಂಡಿರೋದು ಒಂದು ತುಂಬಾ ಟಫ್ ಕಂಟೆಸ್ಟೆಂಟ್ ಇವರು, ಕಾಟ್ಲೆ ಕಿಚನ್ ವಿನ್ನರ್ ಕೂಡ ಆಗಿದ್ದೀರಾ ಸರ್. ಈ ಎಲ್ಲ ಒಂದು ಹೆಸರು ಬಿರುದುಗಳು ಬಿಗ್ ಬಾಸ್ ಮನೇಲಿ ಬಂದಾಗ ಇದೆಲ್ಲ ನಿಮ್ಗೆ ಪ್ಲಸ್ ಆಗಿದ್ಯಾ? 100% ಪ್ಲಸ್ ಆಯ್ತು. ಯಾಕೆಂದ್ರೆ ಕುಕ್ಕಿಂಗ್ ಹ್ಯಾಸ್ ಆಲ್ವೇಸ್ ಬೀನ್ ಮೈ ಪ್ಯಾಷನ್. ಸೊ ಕುಕ್ಕಿಂಗ್ ಇಂದ ನಂಗೆ ತುಂಬಾ ಪ್ಲಸ್ ಆಯ್ತು. ಯಾಕಂದ್ರೆ ತುಂಬಾ ಐ ಕನೆಕ್ಟೆಡ್ ವಿತ್ ಆಲ್ ದ ಕಂಟೆಸ್ಟೆಂಟ್ ಕುಕ್ ಮಾಡುವಾಗ. ಯಾಕಂದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಕಿಚನ್ ಅಲ್ಲೂ. ಅಂಡ್ ಎಲ್ಲಾರ್ಗು ಅದೊಂದು ಇದಾಗ್ಬಿಟ್ಟಿತ್ತು, ಲೈಕ್ ರಘು ಅವ್ರು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ. ಅಂಡ್ ಎಲ್ಲಾ ಕಡೆ ಇದ್ದೆ ನಾನು. ಕುಕಿಂಗ್ ಅಂತ ಬಂದಾಗಿದ್ದೆ, ಟಾಸ್ಕ್ ಅಂತ ಬಂದಾಗಿದ್ದೆ.
ಅಂಡ್ ಮನೆ ಕೆಲಸ ಅಂತ ಬಂದಾಗಿದ್ದೆ. ಸೊ ಐ ವಾಸ್ ಲೈಕ್ ಆಲ್ ರೌಂಡರ್ ಇನ್ ಬಿಗ್ ಬಾಸ್ ಮನೆ. ಸೊ ಮೇ ಬಿ ಅದು ನಂಗೆ ತುಂಬಾ ಪ್ಲಸ್ ಆಯ್ತು ಆಯ್ತು. ಅಂತ. ಓಕೆ, ತುಂಬಾ ಪ್ಲಸ್ ಆಯ್ತು. ಧ್ರುವಂತ್ ಅಂತ ಹೇಳಿ ಬಂದಾಗ ನಿಮ್ಮ ಮೇಲೆ ಒಂದು ಹೇಳ್ತಾರೆ ಸರ್, ಪ್ರೋಟೀನ್ ಅಂತ ಹೇಳ್ತಾರೆ, ಜಿಮ್ ಅಂತ ಹೇಳ್ತಾರೆ, ಇಷ್ಟು ಎಣ್ಣೆ ಹಾಕಿ ಊಟ ಕೊಡ್ತಾರೆ ಇದಕ್ಕೇನು ಏನಾಗದ್ ಗೊತ್ತಾ, ನಂದು ಒಂದು ಅದೇ, ಅವರು ಒಬ್ರ ಬಗ್ಗೆ ಏನು ಹೇಳಕ್ಕಿಲ್ಲ ಅಂದಾಗ ಇಂತ ಸ್ಮಾಲ್ ಸಿಲ್ಲಿ ಥಿಂಗ್ಸ್ ಹೇಳಿದಾಗ ನನಗೆ ಸಿಲ್ಲಿ ಅನ್ಸ್ತು. ಅದು ಈವನ್ ಟು ಪರ್ಸನಲ್, ಬಟ್ ಇಟ್ಸ್ ಓಕೆ. ಬಿಗ್ ಬಾಸ್ ಮನೇನೆ ಹಂಗೆ, ಒಂದ್ ದಿವಸ ಒಂದು ಒಪಿನಿಯನ್ ಇರುತ್ತೆ, ಇನ್ನೊಂದ್ ದಿವಸ ಇನ್ನೊಂದು ಒಪಿನಿಯನ್ ಆಗುತ್ತೆ. ಸೊ ಅದು ಎಲ್ಲಿ ನೋಡಿದ್ವೋ ಗೊತ್ತಿಲ್ಲ ಎಣ್ಣೆ ಎಣ್ಣೆ ಅಂತ, ಬಿಕಾಸ್ ಎವ್ರಿ ಟೈಮ್ ಅವರು ಊಟ ಮಾಡ್ತಾ ಇದ್ರು, ಅವರು ಚಕ್ಕದಾಗಿದೆ ಅಂತ ಇದ್ರು, ಬಟ್ ಇಟ್ಸ್ ಓಕೆ. ಅಲ್ಲಿ ಸ್ವಲ್ಪ ಎಣ್ಣೆ ಸಿಕ್ತು ಅನ್ಸುತ್ತೆ ಅಲ್ಲ? ಹಂಗಂತೇನಿಲ್ಲಪ್ಪ, ನೋಬಡಿ ಕಂಪ್ಲೇಂಟ್ ಅಬೌಟ್ ಇಟ್. ಎಷ್ಟ್ ಹಾಕ್ಬೇಕೋ ಅಷ್ಟ್ ಹಾಕ್ತಾ ಇದ್ವಿ ಅಷ್ಟೇ. ಓಕೆ, ಬಿಗ್ ಬಾಸ್ ಮನೆ ಅನ್ನುವಂಥದ್ದು ವ್ಯಕ್ತಿತ್ವದ ಆಟ. ಹೌದು, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ಮೇಲೆ ಧ್ರುವಂತ್ ಅವ್ರು ಯಾರನ್ನು ಹೊಗಳಿದಾರ ಅಂತ ಗೊತ್ತಿಲ್ಲ ಸರ್, ಬಟ್ ನನ್ನ ಇಂಟರ್ವ್ಯೂ ಅಲ್ಲಿ ರಘು ಅವರನ್ನು ತುಂಬಾ ಹೊಗಳಿದ್ದಾರೆ. ಹೌದು, ಅಲ್ಲಿರುವಾಗ ನಾವು ಹೇಳ್ತಾ ಇದ್ವಿ, ಬಟ್ ರಘು ಅವ್ರ ತರ ಮನುಷ್ಯ ಎಲ್ಲೂ ಸಿಕ್ಕಲ್ಲ ನಮಗೆ ಅನ್ನುವಂಥದ್ದು. ಇದಕ್ಕೆಲ್ಲ ಏನ್ ಹೇಳ್ತೀರಾ ನೀವು? ಅಂದ್ರೆ ಏನ್ ಹೇಳುದು ಅಂದ್ರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಅವ್ರು ಹೇಳಿರೋದು ಹೌದು, ಆಟ ಅಂತ ಬಂದಾಗ ಎಲ್ರಿಗೂ ಕೂಡ ಟಫ್ ಕಂಟೆಸ್ಟೆಂಟ್ ಆಗಿದ್ರು, ನನ್ ಮನೇಲೆಲ್ಲ ಬೈದಿದೆ ಈ ಪ್ರೋಟೀನ್ ಅದು ಇದು ಅಂತ ಹೇಳಿ, ಬಟ್ ಅದು ಮನೆಗ್ ಮಾತ್ರ ಸೀಮಿತ, ಹೊರಗ್ ನಾನ್ ತಗೊಂಡ್ ಬಂದಿಲ್ಲ ಅನ್ನುವಂಥದ್ದು. ಅದೇ ನಾನು ಅದನ್ನೇ ಹೇಳ್ತಾ ಇರೋದು. ಮನೇಲಿ ಏನಾಗುತ್ತೆ, ಒಂದ್ ದಿವಸ ಒಂದು ಒಪಿನಿಯನ್ ಇರುತ್ತೆ, ನೆಕ್ಸ್ಟ್ ಡೇ ನಾವ್ ಇಬ್ರು ಫ್ರೆಂಡ್ಸ್ ಆಗಿರ್ತೀವಿ. ಆತರ ಲೈಕ್ ಮನೇಲಿ ಆಟ ಆಡುವಾಗ ಅದು ವೆರಿ ಕಾಮನ್. ಬಟ್ ಅವರು ಇವಾಗ ಎಷ್ಟೊಂದು ಜಗಳಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಟ್ ಮನೆ ಅಂತ ಬಂದಾಗ ಕ್ಲೀನಿಂಗು ಗಿನಿಂಗು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಧ್ರುವಂತ್ ಅವರು. ಸೊ ಎಲ್ಲಾರ ಮೇಲೂ ಒಂದು ಓವರ್ ಆಲ್ ಒಪಿನಿಯನ್ ಇರುತ್ತೆ. ಸೊ ಧ್ರುವಂತ್ ಅಂತ ಬಂದ್ರೆ ಹಿಂಗೆ, ರಘು ಅಂತ ಹಿಂಗೆ. ಸೊ ಆಚೆ ಬಂದಾಗ ನಾವ್ ಅದನ್ನೆಲ್ಲ ಬಿಟ್ಬಿಟ್ಟು ಆಚೆ ಬರ್ಬೇಕು. ಅಂಡ್ ನಾವ್ ಆಚೆ ಬಂದಾಗ ನಮ್ ವ್ಯಕ್ತಿತ್ವನ ಹೆಂಗ್ ಕ್ಯಾರಿ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜನ ಇಷ್ಟ ಪಡೋದು ಜಗಳನ. ಓಕೆ, ರಘು ಅವ್ರದ್ದು ಜಗಳ ಅಂತ ಹೇಳಿ ಬಂದಾಗ ಅಶ್ವಿನಿ ಅವ್ರ ಜೊತೆ ಒಂದಿನ ದೊಡ್ಡ ಜಗಳ ಆಗುತ್ತೆ ಸರ್. ಯಾರು ನೋಡಿಲ್ಲ, ತುಂಬಾ ಕಾಮ್ ಆಗಿರುವಂತಹ ವ್ಯಕ್ತಿ ಒಮ್ಮೆಲೆ ಹೇಗ್ ಟ್ರಿಗರ್ ಆದ್ರು ಅನ್ನುವಂಥದ್ದು. ಇಲ್ಲ, ನನ್ಗೆ ಯಾವಾಗೂ ಕೋಪ ಬರ್ತಾ ಇತ್ತು, ಬಟ್ ನಾನ್ ಕಂಟ್ರೋಲ್ ಮಾಡ್ಕೊಂತ ಇದ್ದೆ. ಬಟ್ ಒಂದೊಂದ್ ಟೈಮ್ ಅಲ್ಲಿ ಏನಾಗುತ್ತೆ, ವಿ ಕಾಂಟ್ ಕಂಟ್ರೋಲ್ ಇಟ್. ಮಾತಾಡ್ಲೇಬೇಕಾಗತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಿಲ್ಲ ಅಂದ್ರೆ ಆಗಲ್ಲ. ಮಾತಾಡೋ ಟೈಮಲ್ಲಿ ಮಾತಾಡ್ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಮಾತಾಡ್ದೆ ನಾನು. ಬಿಗ್ ಬಾಸ್ ಮನೇಲಿ ಏನಾದ್ರೂ ಫೈಟ್ ಮಾಡ್ಲಿಕ್ಕೆ, ಒಂದೆರಡು ಪೆಟ್ ಕೊಡ್ಲಿಕ್ಕೆ ಅವಕಾಶ ಇದ್ರೆ ಯಾರಿಗ್ ಕೊಡ್ತಾ ಇದ್ರಿ? ಇಲ್ಲ, ನನ್ ಗಿಲ್ಲಿಗೆ ಯಾವಾಗೂ ಹೇಳ್ತಾ ಇದ್ದೆ, ನೀನ್ ಆಚೆ ಬಂದೇನೋ ನನ್ ಕೈಗೆ ಸಿಕ್ಕಿದ್ರೆ ಗ್ಯಾರಂಟಿ ಬಿಡಲ್ಲ ಕಣೋ ಅಂತ. ಬಟ್ ನಮ್ದೊಂದು ತುಂಬಾ ಅಮೇಝಿಂಗ್ ಫ್ರೆಂಡ್ಶಿಪ್. ನನಗ್ ಭಾರಿ ಇಷ್ಟ ಗಿಲ್ಲಿ ಅಂದ್ರೆ. ಹೋದಾಗಿಂದ ನಂದು ಒಂದು ಕನೆಕ್ಷನ್ ಇತ್ತು. ನಾವ್ ಎಷ್ಟೇ ಜಗಳ ಆಡೋದು 5 ನಿಮಿಷಕ್ಕೆ ಫ್ರೆಂಡ್ಸ್ ಆಗ್ಬಿಡ್ತಿದ್ವಿ. ನಮ್ದು ಅವ್ರದ್ದು ಥಿಂಕಿಂಗ್ ಸೇಮ್ ಇತ್ತು. ಕೊನೆದಾಗ ಅವ್ನ್ ಗೆದ್ದಾಗ ತುಂಬಾ ಖುಷಿ ಆಯ್ತು, ನಮ್ ಗೆಳೆಯ ಗೆದ್ದ ಅಂತ. ವೆರಿ ಹ್ಯಾಪಿ. ಇವಾಗ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ನಾನು ಗಿಲ್ಲಿ ಮತ್ತೆ ರಕ್ಷಿತನ್ ಬಗ್ಗೆ ಮತ್ತೆನೆ ಕೇಳುವ ಅಂತಿದ್ದೆ. ಯಾಕಂತ ಹೇಳಿದ್ರೆ ಇವತ್ ಸಾಕಾಗಲ್ಲ ಅವ್ರ ಬಗ್ಗೆ ಕೇಳಿಕ್ ಅಷ್ಟಿದೆ. ನಾವು ರಘೋರ್ ಅಂತ ಹೇಳಿ ಮೊದಲು ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗ ಯಾರ ಜೊತೆ ಅಷ್ಟು ಕನೆಕ್ಷನ್ ಬೆಳೆಸಲ್ಲ ಇವ್ರು ಅಂತ ಹೇಳಿ ಅನ್ಕೊಂಡಿದ್ವಿ. ಆದ್ರೆ ನಿಮ್ಮ ಇಬ್ರು ವಂಶದ ಕುಡಿಗಳ ಜೊತೆ ನಿಮ್ಮ ಒಂದು ಬಾಂಡಿಂಗ್ ಇದೆ ಅಲ್ಲ ಸರ್, ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ರಕ್ಷಿತಾ ಮತ್ತು ನಿಮ್ದು ಕನೆಕ್ಟ್ ಬಿಗ್ ಬಾಸ್ ಅಡಿಗೆ ಮನೆಯಲ್ಲಿ ಶುರುವಾಗಿರುವಂತಹ ಅದೊಂದು ಬಾಂಡಿಂಗ್ ಇವಾಗ ಫೈನಲಿಸ್ಟ್ ತನಕ ಕರ್ಕೊಂಡು ಬಂದಿದೆ ಸರ್. ಏನ್ ಹೇಳ್ತೀರಾ ರಕ್ಷಿತನ್ ಬಗ್ಗೆ? ರಕ್ಷಿತಾ ಅಮೇಝಿಂಗ್ ಹುಡುಗಿ. ಅಂದ್ರೆ ಅಲ್ಲಿ ಕಂಟೆಸ್ಟೆಂಟ್ ಗಳು ಅವಳನ್ನ ರೀಡ್ ಮಾಡಕ್ ಆಗಿಲ್ಲ. ದೇ ಥಾಟ್ ಅವಳಿಗೆ ಮಾತಾಡಕ್ ಬರಲ್ಲ, ಅರ್ಥ ಆಗಲ್ಲ. ಬಟ್ ಅವಳಷ್ಟು ಅರ್ಥ ಮಾಡ್ಕೊಳ್ಳೋ ಕಂಟೆಸ್ಟೆಂಟ್ ಅಲ್ಲಿ ಮನೇಲಿ ಯಾರು ಇರ್ಲಿಲ್ಲ. ಅವಳಿಗೆ ಚೆನ್ನಾಗಿ ಮಾತಾಡ್ತಾಳೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾಳೆ. ಅಂಡ್ ಅವಳ ಟಾಕ್ಸು, ನನ್ ಟಾಕ್ಸು, ಗಿಲ್ಲಿ ಟಾಕ್ಸು ಎಲ್ಲ ಒಂದ್ ಮ್ಯಾಚ್ ಆಗೋದು. ಒಂದು ವೈಬ್ ಇತ್ತು ನಮ್ಗೆ. 3 ಜನ ಸೇರಿದಾಗ ನಾವೆಲ್ಲ ಕಾಮಿಡಿ ಮಾಡೋದು, ಶೇರ್ ಮಾಡ್ಕೊಳ್ಳೋದು, ನಮ್ಗೆ ತುಂಬಾ ಚೆನ್ನಾಗಿತ್ತು ಬಾಂಡಿಂಗು. ಅಂಡ್ ಒಂದ್ಸತೆ ರಕ್ಷಿತಾ ಸೀಕ್ರೆಟ್ ರೂಮ್ ಹೋಗುವಾಗ ಎಲಿಮಿನೇಟ್ ಆಗ್ತಾಳೆ. ಹೋಗೋ ಟೈಮಲ್ಲಿ ನನಗ್ ಫೀಲ್ ಆಯ್ತು, ಅಯ್ಯೋ ಆಚೆ ಹೋಗುವಾಗ ನಾನೇಕ್ ಇಷ್ಟೊಂದು ಫೀಲ್ ಆಗ್ತಾ ಇದ್ದೀನಿ ಅಂತ. ಸೊ ಅವಾಗ ಅರ್ಥ ಆಯ್ತು, ಲೈಕ್ ಶಿ ಇಸ್ ಮೈ ಅಂದ್ರೆ ಸಿಸ್ಟರ್ ಫೀಲಿಂಗು, ಮಗಳು ಫೀಲಿಂಗು. ಅವ್ರು ಹೋದಾಗ ಹೇಳಿದ್ರು, ನಾನು ಹೋಗ್ತಾ ಇದ್ದಾನೆ ಬರಲ್ಲ ಇನ್ನು ಅಂತ ಹೇಳಿ. ಸೊ ಅದಕ್ಕೆ ನಾನು ಸಿಲ್ವರ್ ರಿಂಗ್ ತೆಗೆದ್ಬಿಟ್ಟು ಅವ್ಳು ಕೊಡ್ತೀನಿ. ಸೊ ಆಫ್ಟರ್ ಯಾವಾಗ ವಾಪಸ್ ಬಂದ್ಲು ಅವಾಗಿಂದ ನಮ್ದು ಇನ್ನ ಬಾಂಡಿಂಗ್ ಸ್ಟ್ರಾಂಗ್ ಆಯ್ತು. ಓಕೆ ಸರ್, ನಮ್ಮಲ್ಲಿ ಇರುವಂತಹ ಒಂದು ಪ್ರೀಶಿಯಸ್ ಥಿಂಗ್ಸ್ ನ ನಾವು ಯಾರಿಗಾದ್ರೂ ಶೇರ್ ಮಾಡ್ಬೇಕು ಅಂತ ಇದ್ರೆ ನಮ್ಗೆ ಮತ್ತೆ ಅವ್ರಿಗೆ ಒಂದು ತುಂಬಾ ಒಳ್ಳೆ ಬಾಂಡಿಂಗ್ ಇರ್ಬೇಕಂತೆ. ನೀವು ಅದನ್ನು ಡೇ 1 ಇಂದ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ ಅಂತ ಆ ಸಿಲ್ವರ್ ರಿಂಗ್ ನ. ಸೊ ಅವ್ರಿಗೆ ಕೊಡುವಂತ ಟೈಮ್ ಅಲ್ಲಿ ಎಷ್ಟು ಎಮೋಷನ್ಸ್ ಆದ್ರೆ? ಇಲ್ಲ, ದಟ್ ವಾಸ್ ಮೈ ಲಕ್ಕಿ ರಿಂಗ್. 12 years ಇಂದ ನನ್ನ ಜೊತೆ ಇತ್ತು. ಬಟ್ ನನ್ ಕೊಡೋ ಟೈಮಲ್ಲಿ ನನ್ಗೇನು ಅನ್ಸಿಲ್ಲ. ಲೈಕ್ ಯಾರಿಗೋ ಒಂದು ಇಂಪಾರ್ಟೆಂಟ್ ಪರ್ಸನ್ ಕೊಡ್ತಾ ಇದೀನಿ, ಶಿ ಇಸ್ ಮೈ ಸಿಸ್ಟರ್ ಅಂತಾನೆ ಕೊಟ್ಟೆ. ಓಕೆ, ಗಿಲ್ಲಿ, ನೀವು ಮತ್ತೆ ರಕ್ಷಿತಾ 3 ಜನ ಬೀನ್ ಬ್ಯಾಗ್ ಅಲ್ಲಿ ಏನಾದ್ರೂ ಕೂತ್ಕೊಂಡಿದ್ರೆ ಯಾರಾದ್ರೂ ಬೇರೆಯವ್ರು ಎಂಟ್ರಿ ಆದ್ರೆ ತುಂಬಾ ಜಲಸಿ ಫೀಲ್ ಮಾಡ್ತಾ ಇದ್ರಂತೆ ರಕ್ಷಿತಾ, ಹೌದಾ? ಆಕ್ಚುಲಿ ಬೀನ್ ಬ್ಯಾಗ್ ಯಾರು ಕುತ್ಕೋಬಾರ್ದು ಅಂತ ಬೀನ್ ಬ್ಯಾಗ್ ಎತ್ತಿಡೋಳು.
ಅಷ್ಟು ಅವಳಿಗೆ ನಾವಿಬ್ರು ಅವಳಿಗೆ ಏನು ಬೇಕಾಗಿರಲಿಲ್ಲ. ಬಿಗ್ ಬಾಸ್ ಮನೇಲಿ ನಾವಿಬ್ರು ಇದ್ರೆ ಸಾಕು. ಮನೇಲಿ ಮಾತಾಡ್ಕೊಂಡು ಅಡ್ಗೆ ಮಾಡ್ಕೊಂಡು ರಾತ್ರಿ ಹೊತ್ತೆಲ್ಲ ಎಬ್ಬಿಸ್ಕೊಂಡು ನಾವೆಲ್ಲ ಅಡ್ಗೆ ಮಾಡ್ಕೊಂಡು ತಿಂತಾ ಇದ್ವಿ. ಅಂದ್ರೆ ನಮ್ಮ ಇದು ಯಾರಿಗೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ನಾವು ಮಾಡೋ ಕೆಲ್ಸಗಳು ನಮಗ್ 3 ಜನಕ್ಕೆ ಮಾತ್ರ ಅಡ್ಜಸ್ಟ್ ಆಗ್ತಾ ಇತ್ತು. ಗಿಲ್ಲಿ ಮಾತಾಡೋದಾಗ್ಲಿ ನಾನ್ ಮಾತಾಡೋದಾಗ್ಲಿ ಒಂಥರ ಕನೆಕ್ಷನ್ ಆಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ. ಇವಾಗ ನಾವು ಆಚೆ ಬಂದಾಗ ರಕ್ಷಿತಾ ಗಿಲ್ಲಿನ ಆಕ್ಚುಲಿ ಮಿಸ್ ಮಾಡ್ಕೊಂತ ಇದ್ದೆ ನಾನು. ಇವಾಗ ನೋಡಿ ಗಿಲ್ಲಿ ಕೈಗೆ ಸಿಗ್ತಾ ಇಲ್ಲ. ಅಂದ್ರೆ ಲೈಕ್ ಏನೋ ಮಿಸ್ ಆಗ್ತಾ ಇದೆಯಲ್ಲ ಲೈಫ್ ಅಲ್ಲಿ ಅಂತ ಅನಿಸ್ತಾ ಇತ್ತು. ಸರ್ ನಿಮ್ಮ ಮತ್ತೆ ಗಿಲ್ಲಿ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ ಸರ್ ನಮ್ಗೆ ಎಲ್ರಿಗೂ. ಏನು ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಾಗದಾಗೆ ನೀವು ಬುಲೆಟ್ ಅಲ್ಲಿ ಹೋಗಿ ಅದೇ ರೀತಿ ಗಿಲ್ಲಿ ಒಂದು ಬೈಕ್ ಅಲ್ಲಿ ಹೋಗಿ ರಕ್ಷಿತಾನ ಮೀಟ್ ಮಾಡ್ಕೊಂಡು ಬಂದಿದ್ದೀರಂತೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ. ನೋಡಿಲ್ಲ ಏನು ನೀವ್ ನಮ್ಗೆಲ್ಲ ಹೇಳಲೇ ಇಲ್ಲ, ಸಿಕ್ಕೇ ಇಲ್ಲ ಕೈಗೆ, ಏನ್ ಕತೆ ಅಂತ ಗೊತ್ತಿಲ್ಲ. ನಾನು ನಿಮ್ಗೆ 4-5 ವಿಡಿಯೋಗಳು ತೋರಿಸ್ತೇನೆ. ಗಿಲ್ಲಿ ಸಿಕ್ಕಿದ್ರೆ ಹೇಳಿ ಕೇಳ್ದೆ ಅಂತ. ನಮ್ಗೆ ಸಿಗ್ತಾ ಇಲ್ಲ. ಓಕೆ ಸೊ ನಾನು ನಿಮ್ಗೆ 4-5 ವಿಡಿಯೋಗಳು ತೋರಿಸ್ತೇನೆ. ನಿಮ್ಗೆ ಏನ್ ಅನ್ಸುತ್ತೆ, ಅದು ನಾರ್ಮಲ್ ವಿಡಿಯೋ ಅಲ್ಲ, ಕಾರ್ಟೂನ್ ತರ ವಿಡಿಯೋಸ್ಗಳು, ಆಯ್ತಾ? ಎಸ್ ನೋಡಿ. ಅವ್ನು ಯಾವಾಗೂ TVS 50 ಅಂತ ಇದ್ದ ಮೋಸ್ಟ್ಲಿ, ಅದಕ್ಕೆ ನೋಡಿ ನೀವು ಬುಲೆಟ್ ಅಲ್ಲಿ ಹೋಗ್ತಾ ಇದೀರಿ. ಸಖತ್ತಾಗಿದೆ. ಅದು ಎಷ್ಟು ಖುಷಿಯಿಂದ ಬರ್ತಾರೆ ರಕ್ಷಿತಾ ನೋಡಿ. ತುಂಬಾ ಚೆನ್ನಾಗಿದೆ. ಎಲ್ಲಾರ್ಗು ಚಡ್ಡಿ ಹಾಕ್ಬಿಟ್ಟವ್ರೆ. ಹೆಂಗ ಅನ್ಸ್ತು ಸರ್ ನಿಮ್ ಈ ಬಾಂಡಿಂಗ್? ಖುಷಿ ಆಯ್ತು. ನಾನು ಹೇಳ್ತಾ ಇದೀನಲ್ಲ, ಮನೆಯಿಂದ ಆಚೆ ಬಂದಾಗ ಐ ವಾಸ್ ಮಿಸ್ಸಿಂಗ್ ಗಿಲ್ಲಿ ಅಂಡ್ ರಕ್ಷಿತಾ. ಏನೋ ಮಿಸ್ ಆಗೋಯ್ತಲ್ಲ ನನ್ನ ಲೈಫ್ ಅಲ್ಲಿ ಅಂತ ಅನಿಸ್ತಾ ಇತ್ತು. ಅಂದ್ರೆ ಅಷ್ಟು ಕ್ಲೋಸ್ ಆಗ್ಬಿಟ್ಟಿದ್ವಿ. ಇನ್ನೊಂದು, ಗಿಲ್ಲಿ ಅವರು ರಘು ಅವ್ರು ಎಲ್ಲಿರ್ತಾರೆ, ಒಂದು ಏನ್ ಹೇಳ್ತಾರೆ ಅದಕ್ಕೆ, ಒಂದು ಪಿಲ್ಲೋ ತರ ನಿಮ್ ಜೊತೆನೆ ಅಂಟ್ಕೊಂಡಿರ್ತೀವಿ. ನೀವು ಗಿಲ್ಲಿ ಹೋಗು ಗಿಲ್ಲಿ ಹೋಗು ಗಿಲ್ಲಿ ಅಂತ ಹೇಳಿದ್ರು ಗಿಲ್ಲಿ ಹೋಗ್ತಾ ಇರಲಿಲ್ಲ. ಸೊ ಅದೊಂದು ವಿಡಿಯೋ ಇದೆ ನೋಡಿ. ಆಕ್ಚುಲಿ ಒಂದೊಂದ್ಸತಿ ಕೋಪ ಬರೋದು ಗಿಲ್ಲಿ ಮೇಲೆ, ಒಂದೊಂದ್ಸತಿ ಸ್ಟ್ರೆಸ್ ಆದಾಗ ಅವನ ಜೊತೆ ಇದ್ದಾಗ ಖುಷಿ ಆಗೋದು. ಅಂದ್ರೆ ಒಂಥರ ಅಮೇಝಿಂಗ್ ವ್ಯಕ್ತಿ ಅವನು. ಒಂಥರ ಮನ್ಸಿಂದ ತುಂಬಾ ಒಳ್ಳೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಗಳ ಆಯ್ತು ನನ್ಗೂ ಅವನ್ಗೂ. ಅಲ್ಲಿ ಹೋಗ್ತಾ ಹೋಗ್ತಾ ವಿ ಬಿಕೇಮ್ ವೆರಿ ಕ್ಲೋಸ್. ಓಕೆ, ಇನ್ನೊಂದು ಫನ್ನಿ ವಿಡಿಯೋ ಇದೆ, ಇದು ನೋಡಿದೀನಿ. ಸುದೀಪ್ ಸರ್ ತೋರ್ಸೋದು ನನಗೆ ಇದು ವೀಕೆಂಡ್ ಅಲ್ಲಿ. ಓಕೆ, ಒಂದೊಂದು ವ್ಯಕ್ತಿಗೂ ಒಂದೊಂದು ಹಾಡ್ ಮಾಡಿದ್ದಾರೆ ಸರ್, ನಿಮ್ಗೂ ಮಾಡಿದ್ದಾರೆ. ಏನ್ ಅನ್ಸ್ತು ನಿಮಗೆ? ಇಲ್ಲ, ಸಖತ್ ಖುಷಿ ಆಯ್ತು. ಅವ್ನ್ ಕಾಮಿಡೀಸ್ ಎಷ್ಟೊಂದು ರಿಸೀವ್ ಮಾಡಿದೀನಿ. ಒಂದೊಂದು ಇಷ್ಟ ಆಗ್ತಾ ಇರ್ಲಿಲ್ಲ. ಅವ್ನ್ಗೆ ಹೇಳ್ತಾ ಇದ್ದೆ ಗಿಲ್ಲಿ ಈ ತರ ಕಾಮಿಡಿ ಮಾಡ್ಬೇಡ ಅಂತ. ಬಟ್ ಅವ್ನ್ಗೆ ಅರ್ಥ ಮಾಡ್ಕೊಂಡು ಅದನ್ನ ಸ್ಟಾಪ್ ಮಾಡ್ತಾ ಇದ್ದ. ಸ್ವಲ್ಪ ಚಿಕ್ಕ ಚಿಕ್ಕ ಜಗಳ ಕೂಡ ಆಗ್ತಾ ಇತ್ತು ನನ್ಗೂ ಗಿಲ್ಲಿಗೂ. ಬಟ್ ಇಟ್ ವಾಸ್ ನೈಸ್. ಇವಾಗ ಅಣ್ಣ ತಮ್ಮ ಜಗಳ ಆಡೋದು ಹೆಂಗಿರುತ್ತೆ ಹಂಗೆ. ಮತ್ತೆ ನೆಕ್ಸ್ಟ್ ಮೂಮೆಂಟ್ ಫ್ರೆಂಡ್ಸ್ ಆಗ್ಬಿಟ್ಟಿರ್ತೀವಿ. ಇನ್ನೊಂದು, ನಿಮ್ ದಾಡಿ ಮೇಲೆ ಕಂಪ್ಲೇಂಟ್ ಇದೆ, ಏನು ಎಣ್ಣೆ ಹಾಕಲ್ವಾ ನೀವು, ಅದೊಂದು ವಿಡಿಯೋ ಇದೆ ನೋಡಿ. ನಾಟಿ ಮಾಡಿಸ್ಬೇಕಂತೆ. ತಲೆಯಲ್ಲಿ ಕೂದ್ಲಿಲ್ವಲ್ಲ, ಅದಕ್ಕೆ ಇದನ್ನೇ ಕಿತ್ಬಿಟ್ಟು ಹಾಕೊಂಡ್ಬಿಡು ಅಂತ. ಅವ್ರದ್ದೊಂದು ಫಾಂಟಿನನ್ಸ್ ಆಗಿ ಡೈಲಾಗ್ ಎಲ್ಲ ಇರುತ್ತೆ ಸರ್, ಏನ್ ಹೇಳ್ತೀರಾ ಅದಕ್ಕೆ? ವೆರಿ ಟ್ಯಾಲೆಂಟೆಡ್. ಇವಾಗ ನಾನು ಒಂದ್ 2-3 ವಿಡಿಯೋ ನೋಡಿದೆ, ಲೈಕ್ ಕಾಮಿಡಿ ಮಾಡ್ಕೊಂಡ್ ಗೆಲ್ದು ಅಂತ. ದಟ್ ಇಸ್ ಇಸ್ ಟ್ಯಾಲೆಂಟ್. ಅದ್ ಎಲ್ಲಾರ್ಗು ಬರಲ್ವಲ್ಲ. ಇವಾಗ ನನ್ ಕಾಮಿಡಿ ಮಾಡೋ ಅಂದ್ರೆ ಮಾಡಕ್ಕಾಗಲ್ಲ. ಟ್ಯಾಲೆಂಟ್, ವೆರಿ ವೆರಿ ಟ್ಯಾಲೆಂಟೆಡ್. ಹಂಗೆ ಟಕ್ ಸೆಕೆಂಡ್ ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಡೈಲಾಗ್ಸ್ ಮಾಡ್ತಾನೆ. ಅಂಡ್ ಅದೇ ಇಸ್ ಟ್ಯಾಲೆಂಟ್. ಮೇ ಬಿ ಅದ್ರಿಂದಾನೇ ಇಲ್ಲಿ ತನಕ ಮೇಲ್ ಬಂದಿದ್ದಾನೆ. ಸರ್, ಇವಾಗ ಅಶ್ವಿನಿ ಅಂತ ಬಂದಾಗ ಸ್ಟಾರ್ಟಿಂಗ್ ಡೇಲಿ ನಿಮ್ಗೆ ತುಂಬಾ ಗಲಾಟೆ ಆಗ್ತಿತ್ತು. ನೀವು ಹೇಳಿರೋದು ಇದೆ, ನಾನು ಈ ತರ ವ್ಯಕ್ತಿನ ಎಲ್ಲೂ ನೋಡಿಲ್ಲಪ್ಪ, ಏನಿದು ಈ ರೀತಿ ಎಲ್ಲ ಮಾತಾಡೋದು ಅನ್ನುವಂಥದ್ದು. ಹೋಗ್ತಾ ಹೋಗ್ತಾ ಜರ್ನಿ ಮುಗಿತಾ ಬಂದಾಗ ವಿ ಆರ್ ದ ಗುಡ್ ಫ್ರೆಂಡ್ಸ್ ಆಗ್ತೀರಾ ನೀವು. ಸೊ ಏನ್ ಹೇಳ್ತೀರಾ ಅಶ್ವಿನಿ? ಅಂದ್ರೆ ಅದು ಎಂಡ್ ತನಕ ಹಂಗೆ ಇತ್ತು. ಬಟ್ ಲಾಸ್ಟ್ ಅಲ್ಲಿ ಏನಾಯ್ತು, ಕಿಚನ್ ಅಲ್ಲಿ ಕುಕಿಂಗ್ ಮಾಡ್ತಾ ಇದ್ವು ಅವರು. ನಾವು ಅಲ್ಲೊಂದ್ ಸ್ವಲ್ಪ ಕನೆಕ್ಟ್ ಆಗ್ತಾ ಇದ್ವಿ. ಅಂಡ್ ವೀಕೆಂಡ್ ಅಂತ ಬಂದಾಗ ನಮ್ಗೆ ಪಾರ್ಟ್ನರ್, ಯಾಕಂದ್ರೆ ನಮ್ ಏಜ್ ಡಿಫ್ರೆನ್ಸ್ ಅಷ್ಟಿರ್ಲಿಲ್ಲ. ಸೊ ಅವ್ರನ್ನ ಪಾರ್ಟ್ನರ್ ಮಾಡೋದು ಸುದೀಪ್ ಸರ್. ಅಂಡ್ ಕೊನೆಗಿದ್ದಾಗ ಏನಾಯ್ತು, ನಾಮಿನೇಷನ್ಸ್ ಎಲ್ಲ ಮುಗ್ದೋಯ್ತು, ಟಾಸ್ಕ್ ಎಲ್ಲ ಮುಗ್ದೋಯ್ತು. ಇಟ್ ವಾಸ್ ಎ ಫ್ರೆಂಡ್ಶಿಪ್ ಬಾಂಡಿಂಗ್. ಒಂಥರ ನಮ್ಗೆ ಏನಿತ್ತು ಅಂದ್ರೆ ಟಾಸ್ಕ್, ನಿಮ್ಗೆ ಏನಾದ್ರು ಸಾರಿ ಕೇಳ್ಬೇಕು ಅಂದ್ರೆ ಕೇಳ್ಕೊಳ್ಳಿ, ಅಥವಾ ಇಟ್ ವಾಸ್ ಎ ನೈಸ್ ವೀಕ್. ಸೊ ಆ ಟೈಮಲ್ಲಿ ನಾವ್ ಏನೇನು ಮನ್ಸಲ್ಲಿತ್ತು ಅದನ್ನೆಲ್ಲ ಬಿಟ್ಟು ಇಟ್ಸ್ ಲೈಕ್ ಎ ಗುಡ್ ಬಾಂಡಿಂಗ್, ಗುಡ್ ಫ್ರೆಂಡ್ಸ್ ತರ ಇತ್ತು. ಇನ್ನೊಂದೇನು ಅಂತ ಹೇಳಿದ್ರೆ, ಅಶ್ವಿನಿ ಅವರು ಹೊರಗೆ ಬಂದ ತಕ್ಷಣ ಒಂದ್ ಮಾತು ಹೇಳ್ತಾರೆ ಸರ್. ಏನು ಅಂತ ಹೇಳಿದ್ರೆ, ಬಡವ್ರ ಮಕ್ಳು ಬೆಳಿಬೇಕು, ಆದ್ರೆ ಬಡವ್ರ ತರ ನಟನೆ ಮಾಡೋರಲ್ಲ. ಚಡ್ಡಿ ಬನೇನ್ ಹಾಕಿದ ತಕ್ಷಣ ಯಾರು ಬಡವನಾಗಲ್ಲ ಅಂತ ಹೇಳಿ ಗಿಲ್ಲಿಗೆ ಟಾಂಗ್ ಕೊಡ್ತಾರೆ ಸರ್. ಇದಕ್ಕೆ ಏನ್ ಹೇಳ್ತೀರಾ?
ಆಕ್ಚುಲಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಬಟ್ ಸಿ ಇದು ಇಂಡಿವಿಜುವಲ್ ಇದು ಏನಪ್ಪ ಒಪಿನಿಯನ್ ಅವ್ರದ್ದು. ಒಪಿನಿಯನ್ ಅಲ್ಲ, ಇಂಡಿವಿಜುವಲ್ ಕಂಫರ್ಟ್. ಅವ್ರು ಏನ್ ಬೇಕಾದ್ರೂ ಹಾಕ್ಲಿ. ಯಾಕಂದ್ರೆ ನಾನು ಗಿಲ್ಲಿನೂ ಅದ್ರ ಬಗ್ಗೆ ಒಂದ್ಸತಿ ಫೈಟ್ ಮಾಡಿದ್ವಿ. ಗಿಲ್ಲಿ ಚೆನ್ನಾಗ್ ಕಾಣಿಸ್ಬೇಕು ನಿನ್ ವೀಕೆಂಡ್ಗೆ, ಎಲ್ಲಾ ಕಡೆ ಚೆನ್ನಾಗ್ ಕಾಣಿಸ್ಬೇಕು, ಒಳ್ಳೆ ಬಟ್ಟೆ ಹಾಕೊಳ್ಳೋ ಅಂತ ನನ್ಗೂ ಒಂದು ಜಗಳ ಆಗಿರುತ್ತೆ ಒಂದ್ ಟೈಮಲ್ಲಿ. ಬಟ್ ಅದ್ ಮ್ಯಾಟ್ರೇ ಆಗಲ್ಲ. ಸಿ ಬಡವರು ಅಥವಾ ಅವನ ಹತ್ರ ದುಡ್ಡು ಇದೆಯೋ, ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಎವ್ರಿಬಡಿ ಆರ್ ಈಕ್ವಲ್. ನಿಮ್ಮ ಹತ್ರ 100 ಕೋಟಿ ಇದ್ವು ಅಷ್ಟೇ, ನಿಮ್ಮ ಹತ್ರ 0 ಇದ್ವು ಅಷ್ಟೇ. ಇಟ್ಸ್ ಆಲ್ ಸೇಮ್. ಒಬ್ರೆ ನಾವು ಟ್ರೀಟ್ ಮಾಡಕ್ಕಾಗಲ್ಲ. ಇವಾಗ ದುಡ್ಡು ಜಾಸ್ತಿ ಇದೆ ಅಂತ ಇವಾಗ ಯಾವ್ದೋ ಒಬ್ರು ಕಂಟೆಸ್ಟೆಂಟ್ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ, ಬಟ್ ಅವರು ಗಿಲ್ಲಿ ತರ ಮಾತಾಡಕ್ಕಾಗಲ್ವಲ್ಲ. ಮನಿ ಕಾಂಟ್ ಗಿವ್ ಯು ಫೇಮ್, ಟ್ಯಾಲೆಂಟ್ ಗಿವ್ಸ್ ಯು ಫೇಮ್. ಸೊ ಟ್ಯಾಲೆಂಟ್ ಇತ್ತು, ಫೇಮ್ ಬಂತು. ಇದೆಲ್ಲ ನಾಟ್ ಗುಡ್. ಓಕೆ ಸರ್, ಬಿಗ್ ಬಾಸ್ ಮನೇಲಿ ಇದ್ದಾಗ ಪ್ರತಿಯೊಬ್ಬರಿಗೊಬ್ರಿಗೂ ಗಲಾಟೆ ಆಗಿರೋದಿದೆ, ದೆನ್ ನೆಕ್ಸ್ಟ್ ಫ್ರೆಂಡ್ಶಿಪ್ ಕ್ಯಾರಿ ಆಗಿರೋದಿದೆ. ನಿಮ್ ಲೈಫ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಒಂದು ಬ್ಯೂಟಿಫುಲ್ ಬಾಂಡಿಂಗ್ ಅಂತ ಇದ್ರೆ ನೆಕ್ಸ್ಟ್ ಕೂಡ ನಾನು ಕ್ಯಾರಿ ಮಾಡ್ತಾನೆ, ಯಾವತ್ತು ಒಟ್ಟಿಗೆ ಇರ್ತೇನೆ ಅವ್ರ ಜೊತೆ ಅಂತಿದ್ರೆ ಯಾರ ಜೊತೆ? ಇಲ್ಲ, 100% ಗಿಲ್ಲಿ ಮತ್ತೆ ರಕ್ಷಿತಾ. ರಕ್ಷಿತಾ ಅಂತೂ ಡೈಲಿ ಒಂದ್ 10 ಸತೆ ಕಾಲ್ ಮಾಡ್ತಾಳೆ ನನಗೆ. ಗಿಲ್ಲಿ ಸಿಗ್ತಾ ಇಲ್ಲ ಇನ್ನ ಕೈಗೆ. ಇನ್ನೊಂದು ಸುದ್ದಿ ಇದೆ, ರಕ್ಷಿತಾ ಮತ್ತೆ ನೀವು ಸೇರ್ಕೊಂಡು ಒಂದು ಹೋಟ್ಲ್ ಹಾಕ್ತಿರಂತೆ, ಹೌದಾ ಸರ್? ಪ್ಲಾನ್ ಇದೆ. ಅಂಡ್ ಯೂಟ್ಯೂಬ್ ಚಾನಲ್ ಕುಕಿಂಗ್ ಎಲ್ಲ ಮಾಡೋಣ ಅಂತ ಪ್ಲಾನ್ ಇದೆ. ನಮ್ಮ ಮನೇಲಿ ಒಂದ್ 20 ದಿವಸ ಇರ್ತೀನಿ ಅಂದ್ಲು. 20 ದಿವಸ ಯಾಕೆ, ಇಡೀ ವರ್ಷ ಇದು ಅಂತ ಹೇಳಿದೀನಿ ಅವಳಿಗೆ. ಯಾಕಂದ್ರೆ ನಮ್ ವೈಫ್ಗೆ ಮಗಂಗ್ ತುಂಬಾ ಇಷ್ಟ ರಕ್ಷಿತಾ. ಸೊ ಅವಳು ನಾನು ಹಂಗೆ ಉಡುಪಿಗೆ ಹೋಗಿ ಅವಳ ಜೊತೆ ಕುಕಿಂಗ್ ಎಲ್ಲ ಮಾಡ್ಬೇಕು ಅಂತ ಪ್ಲಾನಿಂಗ್ ಇದೆ. ಇನ್ನೊಂದು, ಬಿಗ್ ಬಾಸ್ ಮನೇಲಿ ಇರುವಾಗ ಹಟ್ಟಿ ಮನೆ ಬಿಗ್ ಬಾಸ್ ಮಾಡ್ತಿರಂತಲ್ವಾ, ಹಳ್ಳಿಗೆಲ್ಲ ಸೇರ್ಕೊಂಡು ಅಜ್ಜನೆಲ್ಲ ಬಿಗ್ ಬಾಸ್ ಅದು ರಕ್ಷಿತಾದು ಪ್ಲಾನ್. ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ಲು, ನಾನು ಅಜ್ಜಿಗಳನ್ನೆಲ್ಲ ಕರ್ಕೊಂಡ್ಬಂದು ಬಿಗ್ ಬಾಸ್ ಮಾಡ್ತೀನಿ, ಅದು ಇದು ಏನೋ ಹೇಳೋಳು. ಇಟ್ ವಾಸ್ ಫನ್. ಅವಳಿಗೆ ಮಾತಾಡೋದಕ್ಕೂ ನಾವು ಅವಳಿಗೆ ರೇಗ್ಸೋದಕ್ಕೂ ತುಂಬಾ ಚೆನ್ನಾಗಿತ್ತು. ಓಕೆ, ಇನ್ನೊಂದು ಸಿಕ್ಕಾಪಟ್ಟೆ ವೈರಲ್ ಆಗಿರೋದು, ಸೇವಂತೆ ಹಾಡ್ ಹಾಡ್ತಾರೆ ರಕ್ಷಿತಾ. ರಘು ಅವ್ರು ಕೇಳಿದ್ರು ಸುಮ್ನೆ ಇಡ್ತಾರೆ. ನಿಮ್ಗೆ ಲಿರಿಕ್ಸ್ ಗೊತ್ತಿರ್ಲಿಲ್ವಾ ಸರ್? ಅವ್ರಿಗೆ ಗೊತ್ತಿರ್ಲಿಲ್ವಾ? ಇಲ್ಲ, ಅವಳಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಟ್ ನನಗೇನ್ ಗೊತ್ತಿತ್ತು ಅಂದ್ರೆ ಅವ್ಳು ಕಂಪ್ಲೀಟ್ ಆಗಿ ರಾಂಗ್ ಆಡ್ತಾ ಇದ್ದಾಳೆ ಅಂತ. ಅವಳು ಏನ್ ಆಡ್ತಾ ಇದ್ದಾಳೆ ಅಂತ ಯಾವಾಗೂ ಹೋಗಿತ್ತಿದ್ದೆ. ಯಾಕೋ ಟಾರ್ಚರ್ ಕೊಡ್ತೀಯ, ಗೊತ್ತಿಲ್ಲ ಅಂದ್ರೆ ಸುಮ್ನೆ ಅವಳಿಗೆ ಏನ್ ಬರುತ್ತೋ ಬಾಯಿಗೆ ಅದನ್ನೇ ಹೇಳ್ಕೊಂಡು. ನೆನ್ನೆ ಯಾವ್ದೋ ವಿಡಿಯೋ ನೋಡ್ದೆ, ಕರಿ ಬಸಪ್ಪು ಅಂತ ಹೇಳಿದ್ಲು. ಹಂಗೆ ಅವಳು ಅಂದ್ರೆ ಅವಳ ಜೊತೆ ಮಾತಾಡಿ ಅವಳು ಮಾತಾಡೋದೇ ಬೇಡ, ನನಗೆ ಗೊತ್ತಾಗ್ಬಿಡೋದು. ನನ್ಗೆ ಅವ್ಳು ಬಾಯ್ ಬಿಟ್ರೆ ನಂಗೆ ಅರ್ಥ ಆಗೋಗೋದು. ಆ ತರ ರೀಡ್ ಮಾಡ್ಬಿಟ್ಟಿದ್ದೆ ರಕ್ಷಿತಾನ. ತುಂಬಾ ಒಳ್ಳೆ ಬ್ಯೂಟಿಫುಲ್ ಬಾಂಡಿಂಗ್ ನಮಗೂ ಅನ್ಸ್ತಿತ್ತು. ನಮಗೂ ಒಂದು ಅಣ್ಣ ಇದ್ರೆ ರಘು ತರ ಇರ್ಬೇಕು, ತಂಗಿ ಇದ್ರೆ ರಕ್ಷಿತಾ ತರ ಇರ್ಬೇಕು ಅನ್ನುವಂಥದ್ದು. ಈ ಅಣ್ಣ ತಂಗಿ ಬಾಂಡಿಂಗ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಬಾಂಡಿಂಗ್ ಸರ್. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ರಘು ಅವರು ಫ್ಯಾಮಿಲಿ ಬಾಂಡಿಂಗ್ ಅಂತ ಹೇಳಿದ್ರೆ ಏನು, ಫ್ಯಾಮಿಲಿ ಅಂದ್ರೆ ಏನು ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಅಂದ್ರೆ ಇನ್ನೊಂದರ ಜೊತೆಗೆ ರಘು ಅವರು ಬಿಗ್ ಬಾಸ್ ಮನೇಲಿ ಎಷ್ಟು ಫೇಮಸ್ ಆಗಿದಾರ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ ಮನೆಯಿಂದ ರಘು ಅವ್ರು ಬಂದ್ಮೇಲೆ ಅವ್ರ ಹೆಂಡತಿ ಮಗ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಇದಕ್ಕೆ ಏನ್ ಹೇಳ್ತೀರಾ? ಹೌದು, ನಮ್ ವೈಫ್ಗೆ ಆಕ್ಚುಲಿ ನನಗೆ ಎಷ್ಟು ಕಾಲ್ ಬರ್ತಾ ಇದೆ, ಅವಳಿಗೂ ಅಷ್ಟೇ ಬರ್ತಾ ಇದೆ. ಇಟ್ಸ್ ವೆರಿ ಸಿಂಪಲ್. ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ ನೋಡಕ್ಕೆ. ಸೊ ಏನ್ ಮಾಡೋದು, ಚೆನ್ನಾಗಿದ್ದಾಳೆ ನೋಡಕ್ಕೆ. ಸರ್, ಅವ್ರು ಏನಾದ್ರು ಸಿನಿಮಾದಲ್ಲಿ ಹೀರೋಯಿನ್ ಆದ್ರೆ ನೀವು ಹೀರೋ ಆಗ್ತೀರಾ? ಕಾಲ್ಸ್ ಎಲ್ಲ ಬರ್ತಾ ಇದೆ, ನಾನು ಮಾಡು ಅಂತ ಹೇಳ್ದೆ. ಬಟ್ ಅವಳೇನೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅವಳಿಗೆ ಈ ಆಡ್ ಶೂಟ್ ಮಾಡಕ್ಕೆ ತುಂಬಾ ಇಂಟ್ರೆಸ್ಟ್, ಈ ಸ್ಯಾರಿ ಆಡ್ಸ್ ಅದೆಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಸ್ಯಾರಿಯಲ್ಲಿ. ನೋಡೋಣ, ಈ ಜ್ಯುವೆಲರಿ ಆಡ್ಸ್ ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ನೋಡೋಣ, ಈ ಸತಿ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಶಿ ವಿಲ್ ಡು. ಅಲ್ಲ, ಸಿನಿಮಾ ಮಾಡ್ತೇನೆ ಅಂತ ಹೇಳಿ ಒಪ್ಕೊಂಡ್ರೆ ರಘು ಅವ್ರ ಜೊತೆನೆ ಹೀರೋ ಆಗಿ ಮಾಡ್ತಾರ? ಇಲ್ಲ, ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ವಿಲನ್ ಆಗ್ತೀನಿ, ಹೀರೋ ಸೂಟ್ ಆಗಲ್ಲ, ಜನನೇ ಬೈತಾರೆ. ಸೊ ನಾ ವಿಲನ್ ಆಗ್ತೀನಿ. ಮೇ ಬಿ ನೋಡೋಣ, ಸುದೀಪ್ ಸರ್ ಜೊತೆನೋ ದರ್ಶನ್ ಸರ್ ಜೊತೆನೋ. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ನಿಮ್ ಮಗ ತುಂಬಾ ಚೆನ್ನಾಗಿದ್ದಾರೆ ಇವಾಗ್ಲೇ ನೋಡ್ಲಿಕ್ಕೆ. ನಂಬರ್ 1 ಹೀರೋ ಏನಾದ್ರು ಮಾಡ್ಬೇಕಂತ ಹೊರಟಿದ್ದೀರಾ? ಅವ್ನಿಗೆ ಇಂಟ್ರೆಸ್ಟ್ ಇದ್ರೆ 100%. ಅವನಿನ್ನ ಇಂಟ್ರೆಸ್ಟ್ ತೋರಿಸಿಲ್ಲ, ಬಟ್ ನೋಡೋಣ. ಇಷ್ಟು ಹೆಂಗ್ ಇನ್ನ 12 ವರ್ಷ ಅವನಿಗೆ, ನೋಡೋಣ. ಬಿಗ್ ಬಾಸ್ ಮನೇಲಿ ಟಾಪ್ 5 ಕಂಟೆಸ್ಟೆಂಟ್ ಆಗಿದ್ರೆ, ಅದು ಕೂಡ ಫೈನಲಿಸ್ಟ್ ಆಗಿ, ನಿಮ್ಗೆ ಏನಾದ್ರು ಡಾಕ್ ಸತೀಶ್ ಅವರು 100 ಲಕ್ಷದ್ದು 10 ಲಕ್ಷದ 20 ಲಕ್ಷದ ಬಟ್ಟೆ ಏನಾದ್ರು ಸ್ಪಾನ್ಸರ್ ಮಾಡಿದ್ರ? ಇಲ್ಲ, ನಾನು ಡಾಕ್ ಸತೀಶ್ ಆಕ್ಚುಲಿ ಯಾವತ್ತೂ ಮಾತಾಡ್ಸೇ ಇಲ್ಲ. ಅವತ್ತು ಫಿನಾಲೆ ದಿವಸ ಸಿಕ್ಕಿದ್ರು. ಸಾರಿ ಸರ್, ಡಾಕ್ ಸತೀಶ್ ಅಲ್ಲ, ಕ್ಯಾಡಬಮ್ ಸತೀಶ್ ಅವರು. ಸತೀಶ್ ಸಿಕ್ಕಿದ್ರು. ಅಲ್ಲೂ ಅಷ್ಟೇ, ಅದ್ರ ಮೇಲೆ ನಂಗೆ ಜಾಸ್ತಿ ಗೊತ್ತಿಲ್ಲ ಅವ್ರ ಬಗ್ಗೆ. ಬಿಕಾಸ್ ನೀವು ಮನೆಗೆ ಹೋಗುವಾಗ ಅವ್ರು ಇದ್ದೂ ಇರ್ಲಿಲ್ಲ ಅಲ್ವಾ? ಇಲ್ಲದಿದ್ರೆ ನಿಮ್ಗೆ ಏನಾದ್ರು ಸ್ಪಾನ್ಸರ್ ಮಾಡ್ಬೋದು. ಬೇಡ, ನಮ್ಗೆ ಯಾರ್ದು ಸ್ಪಾನ್ಸರ್ ಬೇಡ.
ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಓಕೆ ಸರ್, ಬಿಗ್ ಬಾಸ್ ಜರ್ನಿ ಇಟ್ಸ್ ಬ್ಯೂಟಿಫುಲ್. 112 ದಿನದ ಜರ್ನಿ, ಅದರಲ್ಲಿ ಅರೌಂಡ್ ಒಂದು 100+ ಡೇಸ್ ನೀವಿದ್ರಿ. ಹೆಂಗ ಅನ್ಸ್ತು? ಬಿಗ್ ಬಾಸ್ ಬಗ್ಗೆ ಎಷ್ಟು ಹೇಳಿದ್ರು ಮೇ ಬಿ ಕಾಮನ್ ಮ್ಯಾನ್ಗೆ ಅರ್ಥ ಆಗಲ್ಲ. ನಾನು ವೆನ್ ಐ ವಾಸ್ ಕಾಮನ್ ಮ್ಯಾನ್ ಮುಂಚೆ, ಬಿಗ್ ಬಾಸ್ ಒಂದು ಫೇಕ್ ಶೋ, ಸ್ಕ್ರಿಪ್ಟೆಡ್ ಶೋ, ಅಲ್ಲಿ ಎಮೋಷನ್ಸ್ ಎಲ್ಲ ಸುಳ್ಳು, ಸುಮ್ಮನೆ ಜಗಳ ಆಡ್ತಾರೆ, ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆ. ಬಟ್ ಎಂಟ್ರ್ ಆದ ತಕ್ಷಣ ನಂಗೆ ಗೊತ್ತಾಯ್ತು ಬಿಗ್ ಬಾಸ್ ಮನೆ ರಿಯಲ್ ಅನ್ನೋಕ್ಕಿಂತ ರಿಯಲಿಸ್ಟಿಕ್, ಒಂದು ಡಿಫ್ರೆಂಟ್ ಲೋಕ. ನಾವು ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದಂಗೆ. ಇವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಚಿಕ್ಕ ವಿಷಯಗಳು, ಒಂದು ನೀವು ಇವಾಗ ನಾನು ಬಂದು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಳ್ಳೆ ಡ್ರೆಸ್ ಹಾಕಿದ್ದೀರಾ, ಸ್ಮಾಲ್ ಥಿಂಗ್, ನಾವು ಆಚೆ ಇದ್ದಾಗ ಅದು ನಮಗೆ ಮ್ಯಾಟರ್ ಆಗಲ್ಲ, ಇಗ್ನೋರ್ ಮಾಡ್ತೀವಿ. ನಮ್ಮ ಮನೇಲೆ ಏನೋ ಹೇಳಿರ್ತಾರೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹಂಗೆ ಇಗ್ನೋರ್ ಮಾಡಿರ್ತೀವಿ. ಬಟ್ ಅಲ್ಲಿ ಇವನ್ ಅ ಸ್ಮಾಲೆಸ್ಟ್ ಥಿಂಗ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ನಮ್ಗೆ ಅದು ಬೂಸ್ಟ್. ಸಮನ್ ಟೋಲ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಒಂದು ಕಾಫಿಗೆ ಜಗಳ ಆಡಿದೀವಿ, ಒಂದು ಮೊಟ್ಟೆಗೆ ಜಗಳ ಆಡಿದೀವಿ, ಆಲೂಗಡ್ಡೆಗೆ ಜಗಳ ಆಡಿದೀವಿ. ಅಂದ್ರೆ ಹೆಂಗಾಗುತ್ತೆ ನೋಡಿ, ಇವಾಗ ಜೀವನೇ ಇಲ್ಲ ವಸ್ತುಗಳಿಗೆ, ಬಟ್ ಅದಕ್ಕೆ ನಮ್ಗೆ ವ್ಯಾಲ್ಯೂ ಗೊತ್ತಾಗ್ತಿತ್ತು. ಸೊ ಮನೆಯಲ್ಲಿ ಅಪ್ಪ ಅಮ್ಮ ತಂಗಿ ಅಕ್ಕ ಎಲ್ಲ ಇರ್ತಾರೆ, ನಾವು ಅವ್ರಿಗೆ ಎಷ್ಟು ವ್ಯಾಲ್ಯೂ ಕೊಡ್ಬೇಕಾಗತ್ತೆ. ಜೀವಂತವಾಗಿದ್ದಾರೆ, ನಮ್ ಜೊತೆ ಇದ್ದಾರೆ. ಸೊ ಆ ವ್ಯಾಲ್ಯೂಸ್ ಗೊತ್ತಾಗತ್ತೆ ನಿಮ್ಗೆ. ಬಿಗ್ ಬಾಸ್ ಮನೆ ನಿಮ್ಗೆ ಹೇಳ್ಕೊಡತ್ತೆ ಅದನ್ನೆಲ್ಲ, ಏನು ರಿಯಲ್ಲು ಏನ್ ಫೇಕು ನೀಟಾಗಿ ಗೊತ್ತಾಗ್ಬಿಡತ್ತೆ. ಸೊ ನಾವು ಮನೇಲಿದ್ದಾಗ ನಮ್ಮ ಮನೆಯವ್ರಿಗೆ ನಾವು ವ್ಯಾಲ್ಯೂ ಕೊಡಲ್ಲ, ಆಚೆ ಕಡೆ ಇರೋರ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀವಿ, ಫ್ರೆಂಡ್ಸ್ಗೆ. ಬಟ್ ಇವಾಗ ಅರ್ಥ ಆಯ್ತು ನಿಮಗೆ? ನನ್ಗೆ ಡೆಫಿನೆಟ್ಲಿ ಅರ್ಥ ಆಯ್ತು. ಅದನ್ನ ಹೇಳಿದ್ದೆ ನಾನು ಆಚೆ ಇದ್ದಾಗ. ವೆನ್ ಬಿಗ್ ಬಾಸ್ ಮುಂಚೆ ನಮ್ಮ ಮನೆಗೆ ಹೋದಾಗ ನಮ್ಮ ವೈಫ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ಲಿಲ್ಲ, ಮಗನ ಜೊತೆ ಇರಿಟೇಟ್ ಆಗ್ತಾ ಇದ್ದೆ. ಬಟ್ ಇವಾಗ ಐ ಆಮ್ ಎ ಡಿಫ್ರೆಂಟ್ ಮ್ಯಾನ್. ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ, ಮಗನ ಜೊತೆ ಇರ್ತೀನಿ, ನಂಗೆ ಗೊತ್ತಾಗ್ತಾ ಇದೆ ಇವಾಗ ವ್ಯಾಲ್ಯೂಸ್ ಏನು ಅಂತ ಹೇಳಿ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಆಸೆಗಳೇನಿದೆ ಬಿಗ್ ಬಾಸ್ ಮನೆಯಲ್ಲಿ ನೆರವೇರಿಸಬೇಕು ಅಂತ ಹೇಳಿ ಇರುತ್ತೆ. ನೀವು ನಿಮ್ಮ ಮಗನ ಜೊತೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ, ಇದು ಹೆಂಗೆ ಅಂತ? ಏನಿಲ್ಲ, ನನಗೆ ಅವನಿಗೆ ಸ್ವಿಮ್ಮಿಂಗ್ ಅಂದ್ರೆ ಭಾರಿ ಇಷ್ಟ. ಅಂಡ್ ಬರ್ಡೇ ದಿವಸ ಬಂದಾಗ ಸ್ವಿಮ್ಮಿಂಗ್ ಪೂಲ್ನೇ ನೋಡ್ತಾ ಇದ್ದ. ಅವ್ನು ನನ್ಗೆ ಹೇಳಿರ್ಲಿಲ್ಲ ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ, ಗೊತ್ತಾಯ್ತು ನನ್ಗೆ, ನೋಡಿದ್ದೆ. ಅದಕ್ಕೆ ನನ್ಗೆ ಗೊತ್ತವನು ಸ್ವಿಮ್ಮಿಂಗ್ ಮಾಡೋ ಐಡಿಯಾ ಏನೋ ಬಂದಿದೆ ಅವ್ನ ಮೈಂಡ್ ಅಲ್ಲಿ ಅಂತ ಆ ವಿಷ್ನ ಕೇಳಿದೆ. ಡೌಟ್ಫುಲ್ ಅಲ್ಲಿ ಇದ್ದೆ, ಮೋಸ್ಟ್ಲಿ ಕರ್ಸಲ್ಲ ಸೆಕೆಂಡ್ ಟೈಮ್ ಅಂತ. ಬಟ್ ಐ ವಾಸ್ ವೆರಿ ಹ್ಯಾಪಿ. ಸರ್, ನಾನು ನಿಮ್ಗೆ ಇನ್ನು ಕೆಲವೊಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ತೇನೆ, ಒನ್ ವರ್ಡ್ ಹೇಳ್ಬೇಕು ನೀವು, ಆಯ್ತಾ? ಇದು ಯಾವ ರೀತಿ ಇದೆ ರ್ಯಾಪಿಡ್ ಫೈರ್ ಅಂತ ಹೇಳಿದ್ರೆ, ಜಿಮ್ ಅಂತ ಹೇಳಿದ್ರೆ ರಘು ಅವ್ರಿಗೆ ತುಂಬಾ ಪ್ರಾಣ. ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿರುವಂತಹ ಕೆಲವೊಂದು ಪಾಠಗಳು ಅದ್ರ ಜೊತೆ, ಆಯ್ತಾ? ಜಿಮ್ ಬ್ಯಾಗ್ ಅಥವಾ ಬಿಗ್ ಬಾಸ್ ಬೀನ್ ಬ್ಯಾಗ್? ಬಿಗ್ ಬಾಸ್ ಬೀನ್ ಬ್ಯಾಗ್. ಆಕ್ಚುಲಿ ನಾನು ಬೀನ್ ಬ್ಯಾಗ್ ಯೂಸೇ ಮಾಡ್ತಿರ್ಲಿಲ್ಲ, ಬಟ್ ಸ್ಟಿಲ್ ಬಿಗ್ ಬಾಸ್ ಬೀನ್ ಬ್ಯಾಗ್ ಅಲ್ಲಿ ಕೂತಾಗ ಆ ಫೀಲಿಂಗೇ ಬೇರೆ. ಓಕೆ, ಲೆಗ್ ಡೇನಾ ಅಥವಾ ಎಲಿಮಿನೇಷನ್ ಡೇನಾ? ಎಲಿಮಿನೇಷನ್ ಡೇ. ಓಕೆ, ಪ್ರೋಟೀನ್ ಶೇಕ್ ಅಥವಾ ಬಿಗ್ ಬಾಸ್ ಮನೆ ಟೀನಾ? ಬಿಗ್ ಬಾಸ್ ಮನೆ ಕಾಫಿ. ಕಾಫಿ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ನಿಮ್ಮಲ್ಲಿ ಇದ್ದಂತ ಒಂದು ಸ್ಟ್ರಾಂಗ್ ಪಾಯಿಂಟ್ ಯಾವುದು? ಜನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂತಿದ್ದೆ, ಆಂಗರ್ ನ ಕಂಟ್ರೋಲ್ ಮಾಡ್ಕೊಂತ ಇದ್ದೆ. ಅಂಡ್ ಮೇ ಬಿ ದಟ್ ವಾಸ್ ಮೈ ಪ್ಲಸ್ ಪಾಯಿಂಟ್. ವೀಕ್ ಪಾಯಿಂಟ್ ಫಿಸಿಕಲಿ ಯಾವಾಗ ನಂಗೆ ವೆಯ್ಟ್ ಲಾಸ್ ಆಯ್ತು ಅಲ್ಲಿ ಸ್ವಲ್ಪ ಡೌನ್ ಆಗ್ತಾ ಇದ್ದೆ, ತುಂಬಾ ಮನ್ಸಿಗೆ ತಗೊಂತಾ ಇದ್ದೆ. ಮೇ ಬಿ ಆ ಟೈಮಲ್ಲಿ ನಾನು ಸ್ಟ್ರಾಂಗ್ ಆಗಿ ಇರ್ಬೋದಾಗಿತ್ತು. ಒಂದ್ ಸ್ವಲ್ಪ 1-2 ವೀಕ್ಸ್ ಅಲ್ಲಿ ಡೌನ್ ಆಗಿದ್ದೆ. ಮೇ ಬಿ ದಟ್ ಈಸ್ ಮೈ ವೀಕ್ ಪಾಯಿಂಟ್. ಓಕೆ, ಬಿಗ್ ಬಾಸ್ ಮನೆ ಒಳಗೆ ತುಂಬಾ ಫಿಟ್ ಇದ್ದಂತ ಕಂಟೆಸ್ಟೆಂಟ್ ಯಾರು? ಧನುಷ್. ಓಕೆ, ಅತಿ ಹೆಚ್ಚು ತಲೆನೋವು ಕೊಟ್ಟಿರುವಂತ ಟಾಸ್ಕ್ ಯಾವುದು? ಅತಿ ಹೆಚ್ಚು ತಲೆನೋವು ಕೊಟ್ಟಿದ್ದಂತ ಟಾಸ್ಕ್? ಒಂದು ಎಣ್ಣೆ ಮೇಲೆ ಜಾರದಿತ್ತು, ಅದೇ ನನಗೆ ಒಂದೇ ಒಂದ್ ಟಾಸ್ಕ್ ನಂಗೆ ಮಾಡಕ್ ಆಗಿಲ್ಲ ಅಂದ್ರೆ ಅದೇ ನಂಗೆ ಕಷ್ಟ ಆಗಿದೆ. ಬಿಗ್ ಬಾಸ್ ಮನೇಲಿ ಜಗಳ ಅಂತ ಬಂದಾಗ ಇವರು ಫಿಟ್ ಕಂಟೆಸ್ಟೆಂಟ್ ಅಂತಿದ್ರೆ ಯಾರು? ಜಗಳ ಆಡಕ್ಕೆ ಗಿಲ್ಲಿನೇ. ಒಂಥರ ಈ ಹಳ್ಳಿ ಅಜ್ಜಿ ತರ, ಅಲ್ಲಿ ಮಲ್ಕೊಂಡ್ಬಿಟ್ಟು ಅಜ್ಜಿಗಳು ಬೈತಾ ಇರ್ತಾರ, ಕೆದ್ಕದವನು ಕೋಳಿ ತರ ಕೆದ್ಕಿ ಜಗಳ ಮಾಡಿಸ್ಬಿಡೋದು ಬೇರೆಯವ್ರಿಗೆ. ಇವನ್ ಜೊತೆ ಜಗಳ ಮಾಡಿದ್ರೆ ಇವ್ರು ಜಗಳ ಆಡೋದು, ಹಂಗೆ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಅನ್ನು ಒಂದೇ ಪದದಲ್ಲಿ ಹೇಳ್ಬೇಕು, ಆ ನಾಮಿನೇಷನ್ ಫೀಲಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ ಒಬ್ಬರನ್ನ ಒದ್ದು ಆಚೆ ಓಡಿಸೋದು, ನಮ್ಗೆ ಇಷ್ಟ ಆಗದಿದ್ದವ್ರನ್ನ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಇದನ್ನ ಮಿಸ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಏನು? ಲಾಸ್ಟ್ ವೀಕ್. ಓಕೆ, ಎಂಡ್ ಅಲ್ಲ ವೀಕ್ ಇತ್ತಲ್ಲ, ಪ್ರಿವಿಲೇಜ್ಡ್ ವೀಕ್ ಅಂತ ಹೇಳೋದು ಸುದೀಪ್. ಡೆಫಿನೆಟ್ಲಿ ಎಸ್. ಯಾಕಂದ್ರೆ ಸುದೀಪ್ ಸರ್ ಇಂದ ಒಂದು ಲೆಟರ್ ಬಂತು, ಅವರಿಂದ ಡಿನ್ನರ್ ಬಂತು, ಅಂಡ್ ಎಷ್ಟೊಂದು ಕಲ್ತ್ವಿ ಆ ವೀಕ್ ಅಲ್ಲಿ. ಸೊ ಅದನ್ನ ಮಿಸ್ ಮಾಡ್ಕೊಂಡ್ರಿ.
ಓಕೆ, ಹೊರಗ್ ಬಂದ್ಮೇಲೆ ರಘು ಅವರು ಮಾಡಿರುವಂತಹ ಮೊದಲ ವರ್ಕೌಟ್ ಯಾವ್ದು? ಇನ್ನ ವರ್ಕೌಟೇ ಸ್ಟಾರ್ಟ್ ಮಾಡಿಲ್ಲ. Okay. ಇನ್ನ ನನ್ನ ಮೈಂಡೇ ಕೆಲಸ ಮಾಡ್ತಾ ಇಲ್ಲ. ಮೇ ಬಿ ಇವತ್ತಿಂದ ಸ್ಟಾರ್ಟ್. ಓಕೆ, ಟ್ರೋಲ್ಸ್ ಗಳನ್ನ ನೋಡಿ ರಘು ಅವ್ರಿಗೆ ಏನ್ ಅನ್ಸ್ತು? ತುಂಬಾ ಖುಷಿ ಆಯ್ತು. ನಂದು ಗಿಲ್ಲಿದು ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಕಲ್ತಿರುವಂತಹ ಒಂದು ಜೀವನದ ಪಾಠ ಅಂತ ಇದ್ರೆ ಯಾವ್ದು? ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಂಡ್ ಚಿಕ್ಕ ಚಿಕ್ಕ ಮೂಮೆಂಟ್ಸ್ಗೆ ವ್ಯಾಲ್ಯೂ ಕೊಡಿ. ಯಾಕೆಂದ್ರೆ ಇವತ್ತು ಸಿಗೋ ಮೂಮೆಂಟು ಮೇ ಬಿ ನಾಳೆ ನಿಮ್ ಲೈಫಲ್ಲಿ ಮೂಮೆಂಟ್ ಇರಲ್ಲ. ದಯವಿಟ್ಟು ಎಲ್ಲಾ ಮೂಮೆಂಟ್ಸ್ಗೂ ವ್ಯಾಲ್ಯೂ ಕೊಡಿ. ಓಕೆ, ಜಿಮ್ ಟ್ರೈನರ್ ಆಗೋದು ಸುಲಭನಾ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಆಗೋದು ಸುಲಭ? ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಆಗೋದು. ಓಕೆ, ಫ್ಯಾನ್ಸ್ ಗಳ ಸಪೋರ್ಟ್ ನಿಮ್ಗೆ ತುಂಬಾನೇ ಇತ್ತು. ಆ ಸಪೋರ್ಟ್ ಅನ್ನು ಒಂದು ಪದದಲ್ಲಿ ವರ್ಣಿಸ್ಬೇಕು ಅಂತ ಇದ್ರೆ ಏನಂತ ಹೇಳ್ತೀರಾ? ಅಂದ್ರೆ ಅವ್ರು ಇವಾಗ ನನ್ನ ಲೈಫ್ ಲೈನ್. ಅವ್ರಿಲ್ಲ ಅಂದ್ರೆ ನಾನಿಲ್ಲ. ಫೈನಲ್ ಅಲ್ಲಿ ಒಂದೇ ಹೆಜ್ಜೆ ಹಿಂದೆ ಒಂದು ಕಪ್ಪು ಮಿಸ್ ಆಗಿದೆ ಸರ್, ಈ ಒಂದು ಇದಕ್ಕೆ ಏನ್ ಹೇಳ್ತೀರಾ? ನನಗೆ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ನನಗೆ ಗೊತ್ತಿತ್ತು ಗಿಲ್ಲಿನೇ ಗೆಲ್ತಾನೆ ಅಂತ. ನಾನು ಗಿಲ್ಲಿ ರಕ್ಷಿತಾ ಟಾಪ್ 3 ಅಲ್ಲಿ ಬಂದ್ಬಿಟ್ಟಿದ್ರೆ ಮೇ ಬಿ ನನ್ ಕಪ್ಪು ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ ಗೆಳೆಯ ಗೆದ್ದ ಕಪ್ಪು, ನಮ್ ತಂಗಿ ಇದ್ಲು ಜೊತೆಗೆ ಟಾಪ್ 3 ಅಲ್ಲಿ ನಾನಿರ್ಬೇಕಾಗಿತ್ತು. ಅದು ನನಗೆ ಮಿಸ್ ಆಗ್ತಾ ಇದೆ. ಓಕೆ, ಗೇಮ್ ಅಂತ ಬಂದಾಗ ಗೇಮ್ ನಲ್ಲಿ ಎಮೋಷನ್ಸ್ ಬೇಕಾ? ಇಲ್ಲ, ಎಮೋಷನ್ಸ್ ಇರಬಾರ್ದು ಗೇಮ್ ಅಲ್ಲಿ. ಎಮೋಷನ್ಸ್ ಇದ್ರೆ ಆಡಕ್ಕೆ ಆಗಲ್ಲ. ಓಕೆ, ಬಿಗ್ ಬಾಸ್ ಮನೆಗೆ ಯಾರಾದ್ರೂ ಕಂಟೆಸ್ಟೆಂಟ್ ಗಳು ಹೋದ್ರೆ ಅವರನ್ನು ಬಿಗ್ ಬಾಸ್ ಮನೆ ಫಿಟ್ ಮಾಡಿ ಕಳಿಸುತ್ತೆ, ಹೌದಾ? ಡೆಫಿನೆಟ್ಲಿ ಇಲ್ಲ. ಬಿಗ್ ಬಾಸ್ ಅಲ್ಲಿ ಇಟ್ ವಿಲ್ ಟೆಸ್ಟ್ ಯುವರ್ ಪೇಷನ್ಸ್, ಆಂಗರ್, ಎಮೋಷನ್ಸ್ ಎಲ್ಲ. ಬಿಗ್ ಬಾಸ್ ಮನೆ ಇಸ್ ನಾಟ್ ಈಸಿ. ಓಕೆ, ಇವಾಗ ಕೊನೆ ಟಾಸ್ಕ್ ಏನು ಅಂತ ಹೇಳಿದ್ರೆ ನಮ್ದು ಬಿಗ್ ಬಾಸ್ ಮನೇಲಿ ಯಾರ್ಯಾರು ಹೆಂಗೆ ಅಂತ ಹೇಳಿ ಒಬ್ರೊಬ್ರು ಕಂಟೆಸ್ಟೆಂಟ್ ಗಳಿಗೆ ಒಂದೊಂದು ಪ್ರಾಣಿಗಳನ್ನ ಹೋಲಿಸ್ಬೇಕು ನೀವು. ಓಕೆ, ಕಾಕ್ರೋಚ್ ಸುದಿ, ನಂಗೆ ಯಾವ್ದು ಕಂಪೇರ್ ಮಾಡ್ಬೇಕು ಇವಾಗ ಯಾವ ಪ್ರಾಣಿಗಳು ನಿಮ್ ತಲೆಗೆ ಬರ್ತಾ ಇಲ್ಲ. ಹಾಗಾದ್ರೆ ಒಬ್ರೊಬ್ರ ಬಗ್ಗೆ ಒಂದೊಂದು ಲೈನ್ ಹೇಳಿ ಸಾಕು, ಓಕೆನಾ? ಹಂಗ್ ಬೇಕಾದ್ರೆ. ಓಕೆ, ಕಾಕ್ರೋಚ್ ಸುದಿ. ಕಾಕ್ರೋಚ್ ಸುದಿ ಭಯಂಕರ ಮೂವಿ ಲವರ್. ಯಾವಾಗೂ ಮೂವಿ ಬಗ್ಗೆ ಮಾತಾಡ್ತಾ ಇದ್ರು. ಅಂಡ್ ಟಾಸ್ಕ್ ಅಂತ ಬಂದಾಗ ಒಂಚೂರು ಭಯ ಪಡೋರು, ಯಾಕಂದ್ರೆ ತುಂಬಾ ಇಂಜುರೀಸ್ ಇದೆ ಅದಿದೆ ಅಂತ ಇದ್ರು. ಅಂಡ್ ವೆರಿ ಡೌನ್ ಟು ಅರ್ತ್. ಓಕೆ, ಜಾನ್ವಿ ಒಂದು ಕ್ಲಾಸಿ ಲೇಡಿ. ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದ್ರು, ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಒಂದು ಬ್ಯೂಟಿಫುಲ್ ಲೇಡಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ. ಮಲ್ಲಮ್ಮ ಅವ್ರ ಬಗ್ಗೆ ಎಷ್ಟು ಮಾತಾಡೋದು ಸಾಕಾಗಲ್ಲ. ಅವ್ರ ಏಜ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿರೋದೇ ಒಂದು ದೊಡ್ಡ ಅಚೀವ್ಮೆಂಟ್. ಸೊ ನಾವೆಲ್ಲ ತುಂಬಾ ಚಿಕ್ಕವ್ರ ಅವ್ರ ಬಗ್ಗೆ ಮಾತಾಡ್ತೀವಿ. ಧ್ರುವಂತ್ ಅವರ ಲೈಫ್ ಅಲ್ಲಿ ಏನೇನೋ ಟ್ರೋಮಾ ಆಗಿತ್ತು ಅಂತ ಅವರು ಹೇಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಮೇ ಬಿ ಪರ್ಸನಾಲಿಟೀಸ್ ಚೇಂಜ್ ಆಗ್ತಾ ಇತ್ತು. ಒಂದು ವೀಕ್ ಬೇರೆ ತರ ಇರೋದು, ಇನ್ನೊಂದು ವೀಕ್ ಅಲ್ಲಿ ಇನ್ನೊಂದ್ ತರ ಇರೋದು. ಸೊ ಇಸ್ ಎ ಡಿಫ್ರೆಂಟ್ ಪರ್ಸನಾಲಿಟಿ. ಅಶ್ವಿನಿ ಗೌಡ ಅವರು ಮೇ ಬಿ ಸ್ಟಾರ್ಟಿಂಗ್ ಇಂದ ಅವ್ರು ಏನ್ ಪ್ರೀಚ್ ಮಾಡ್ಕೊಂಡ್ ಬಂದ್ರು ಅದನ್ನ ಫಾಲೋ ಮಾಡ್ಲಿಲ್ಲ. ಅಂಡ್ ಎಂಡ್ ಅಲ್ಲಿ ಶಿ ರಿಯಲಿ ಶೋಡ್ ಛಲ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಇದನ್ನ ತೋರ್ಸೋದು ಟಾಸ್ಕ್ ಅಲ್ಲಿ ನಾನು ವೆರಿ ಇಂಪ್ರೆಸ್ ಆದೆ. ಗುಡ್ ಹ್ಯೂಮನ್ ಬೀಯಿಂಗ್. ಕಾವ್ಯ ಅಗೇನ್ ಲೈಕ್ ಎ ಕ್ವೀನ್. ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ರೆಡಿ ಆಗಿ ನೈಟಾಗಿ ಓಡಾಡ್ಕೊಂಡಿರೋರು. ಅಂಡ್ ಅವ್ರಿಗೂ ಮತ್ತೆ ಗಿಲ್ಲಿಗೂ ಒಂದು ವೆರಿ ಗುಡ್ ಫ್ರೆಂಡ್ಶಿಪ್ ಬಾಂಡೇಜ್ ಇತ್ತು. ಸೊ ಸ್ಟಾರ್ಟಿಂಗ್ ಅಲ್ಲಿ ಜಂಟಿಯಾಗಿ ಬರ್ತಾರೆ. ಗುಡ್ ಫ್ರೆಂಡ್ಶಿಪ್ ಥ್ರೂಔಟ್ ಸೀಸನ್ ಅದನ್ನ ಕ್ಯಾರಿ ಮಾಡ್ತಾರೆ. ಗಿಲ್ಲಿ ನಾನು ಹೇಳ್ದೆ, ಈ ಹಳ್ಳಿ ಕಡೆ ಕಟ್ಟೆಯಲ್ಲಿ ಅಜ್ಜ ತಾತ ಎಲ್ಲ ಇರ್ತಾರೆ, ಏನೋ ಒಂದ್ ಮಾತಾಡ್ತಾ ಇರ್ತಾರೆ. ಲೈಕ್ ಕಂಟಿನ್ಯೂಸ್ ಆಗಿ ಏನೋ ಒಂದ್ ಹೇಳ್ಬೇಕು, ಕೆದಕ್ಬೇಕು. ಅವ್ನಿಗೆ ಸುಮ್ನೆ ಕುತ್ಕೊಳಕ್ ಆಗಲ್ಲ. ಅವನಿಗೆ ಸುಮ್ನೆ ಕುತ್ಕೊಳಕ್ಕೆ ಆಗಲ್ಲ. ಸುಮ್ನೆ ಇದ್ರೆ ಅವ್ನಿಗೆ ಏನಪ್ಪ ಏನು ಆಗ್ತಾ ಇಲ್ವಲ್ಲ, ಮನೇಲಿ ಜಗಳ ಆಗ್ತಾ ಇಲ್ವಲ್ಲ, ಸುಮ್ನೆ ಜಗಳ ತರ್ಸೋದು, ನನ್ನ ಹತ್ರ ಬಂದು ಇರಿಟೇಷನ್ ಮಾಡೋದು. ವೆರಿ ಸ್ಪಾಂಟೇನಿಯಸ್, ತುಂಬಾ ಒಳ್ಳೆಯವನು. ಅಭಿಷೇಕ್ ವೆರಿ ಸಾಫ್ಟ್, ವೆರಿ ಕಾಮ್, ಕಂಪೋಸ್, ಒಂಥರ ಆರ್ಮಿ ಗೈ ತರ. ಸಮಟೈಮ್ಸ್ ತುಂಬಾ ಡೀಪ್ ಥಿಂಕರ್ ಕೂಡ. ಫಿಟ್ನೆಸ್ ಫ್ರೀಕ್, ವೆರಿ ಗುಡ್ ಗೈ. ಸ್ಪಂದನ ವೆರಿ ಸಾಫ್ಟ್, ವೆರಿ ಲೇಜಿ. ಹೇಳ್ತಾ ಇದ್ದೆ ಸ್ಪಂದನಾಗ, ಹಿಂಗ್ ಲೇಜಿ ಆಗಿದ್ರೆ ಆಗಲ್ಲ. ಯಾಕಂದ್ರೆ ಎಲ್ಲಾರು ಕಂಪ್ಲೇಂಟ್ ಮಾಡೋರು ಟಾಸ್ಕ್ ಎಲ್ಲ ನೀನ್ ಆಡಲ್ಲ ಅಂತ. ಸೊ ಆಚೆ ಬಂದ ತಕ್ಷಣ ನಾನು ಕಾಂಟ್ಯಾಕ್ಟ್ ಮಾಡು, ನಮ್ ಜಿಮ್ಮಿಗೆ ಬಾ, ನೀನ್ ರೆಡಿ ಮಾಡ್ತೀನಿ ಅಂತ ಹೇಳ್ತಾ. ಮಾಲು ಅಮೇಝಿಂಗ್ ಟ್ಯಾಲೆಂಟ್. ಎಷ್ಟು ಟ್ಯಾಲೆಂಟ್ ಇದೆ ಅಂದ್ರೆ ಓವರ್ಫ್ಲೋ ಆಗ್ತಾ ಇದೆ. ಮೇ ಬಿ ಶುಡ್ ಪಾಲಿಶ್ ಹಿಸ್ ಲ್ಯಾಂಗ್ವೇಜ್. ಅವ್ನ್ ಮಾತಾಡೋದು ಅವ್ರ ಜನಕ್ಕೆ ಅರ್ಥ ಆಗ್ತಾ ಇದೆ, ಬಟ್ ಬೇರೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ಪಾಲಿಶ್ ಮಾಡ್ಕೊಂಡ್ರೆ ಎಲ್ಲೋ ಹೊಟ್ಟೋಗ್ತದೆ. ಸೂರಜ್ ಏನಪ್ಪಾ ಲೇಡೀಸ್ ಫೇವ್ರೆಟ್. ನೋಡಕ್ ತುಂಬಾ ಚೆನ್ನಾಗಿದ್ದಾನೆ ಅಂಡ್ ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಕಾಮ್, ಕಂಪೋಸ್. ನನ್ ಫೇವ್ರೇಟ್ ಕೂಡ, ಯಾಕಂದ್ರೆ ಫಿಟ್ನೆಸ್ ಅಲ್ಲಿ ಇದ್ದ, ಕುಕಿಂಗ್ ಇಂಟ್ರೆಸ್ಟ್ ಇತ್ತು ಅವನ್ಗೆ, ಒಳ್ಳೆ ಕನೆಕ್ಷನ್ ಇತ್ತು ನನ್ಗೂ. ರಾಶಿಕಾ ತುಂಬಾ ಒಳ್ಳೆ ಹುಡುಗಿ, ತುಂಬಾ ಕೋಪ.
ಕಮ್ಮಿ ಮಾಡ್ಕೋ ಕೋಪ ಕಮ್ಮಿ ಮಾಡ್ಕೊ ಅಂತ ಯಾವಾಗೂ ಹೇಳ್ತಾ ಇದ್ದೆ. And ತುಂಬಾ ಅಳ್ತಾಳೆ. ಅಂಡ್ ನಮ್ದು ಅವ್ರದ್ದು ಒಂದು ಒಳ್ಳೆ ಬಾಂಡೇಜ್ ಇತ್ತು. ಅಣ್ಣ ಅಣ್ಣ ಅಂತ ಇದ್ಲು. ನನಗೂ ತುಂಬಾ ಖುಷಿ ಆಗೋದು. ವೆರಿ ಸ್ವೀಟ್ ಗರ್ಲ್. ಓಕೆ, ರಘು ಅವರು ತಿನ್ನೋದಕ್ಕಾಗಿ ಅವ್ರ ಹತ್ರ ತಟ್ಟೆಲಿ ಏನಾದ್ರೂ ತಿನ್ನೋದಿದ್ರೆ ಯಾರಿಗೂ ಕೂಡ ಕೊಡಲ್ಲ ಅನ್ನುವಂತ ಒಂದು ಮಾತಿದೆ. ಆಫ್ಟರ್ ದಟ್ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ನೀವು ನೋಡಿರ್ಬೋದು ಟ್ರೋಲ್ಸ್ ಎಲ್ಲ ಸಿಕ್ಕಾಪಟ್ಟೆ. ಅದು ಆಕ್ಚುಲಿ ನೆಗೆಟಿವ್ ಆಗಿ ಟ್ರೋಲ್ ಆಯ್ತಾ ಪಾಸಿಟಿವ್ ಆಗಿ ಟ್ರೋಲ್ ಆಯ್ತಾ ಅಂತ ಹೇಳೋದಕ್ಕಿಂತಲೂ ಕೂಡ ರಘು ಅವರು ಅವ್ರ ತಟ್ಟೆಲಿ ಇದ್ದ ತಿಂಡಿನ ಯಾರಿಗೂ ಕೊಡಲ್ಲ. ಇಲ್ಲ, ಅದೇನಾಗ್ತಿತ್ತು, ಮೋಸ್ಟ್ ಆಫ್ ದ ಟೈಮ್ ನಾನೇ ಅಡ್ಗೆ ಮಾಡ್ತಿದ್ದೆ. ಬಿಗ್ ಬಾಸ್ ಮನೆಯಲ್ಲಿ ನಮ್ಗೆ ಲಿಮಿಟೆಡ್ ಗ್ರಾಸರಿ ಸಿಗುತ್ತೆ. ಸೊ ಒಬ್ರಿಗೆ 3 ಚಪಾತಿ, ಮ್ಯಾಕ್ಸಿಮಮ್ 4 ಚಪಾತಿ, ಅದಕ್ಕಿಂತ ಜಾಸ್ತಿ ಕೊಡ್ತಾ ಇರಲಿಲ್ಲ. ಏನಾಗ್ತಿತ್ತು, ನಾವು ಚಪಾತಿ ಮಾಡುವಾಗ ಮಧ್ಯದಲ್ಲಿ ಬಂದು ಗಿಲ್ಲಿ ಒಂದೊಂದು ಚಪಾತಿ ತಗೊಂಡ್ ಹೋಗೋದು. ಆಮೇಲೆ ಲಾಸ್ಟಿಗೆ ನನ್ ಪಾಲು ಅಂತ ನಾನು ಇಟ್ಕೊಂತ ಇದ್ದೆ. ನಾನ್ ಲಾಸ್ಟಿಗೆ ಊಟ ಮಾಡ್ತಾ ಇದ್ದೆ. ಎಲ್ಲಾರು ಊಟ ಆದ್ಮೇಲೆ ನಾನು ಊಟ ಮಾಡ್ತಾ ಇದ್ದೆ. ಸೊ ಅವಾಗ ಬಂದು ಕೇಳೋರು, ಅದಕ್ಕೆ ಕೊಡಲ್ಲ ಅಂತ ಇದ್ದೆ. ಯಾಕಂದ್ರೆ ನಂಗೆ ಫಸ್ಟ್ ಆಫ್ ಆಲ್ 3 ಚಪಾತಿ 4 ಚಪಾತಿ ಸಾಕಾಗಲ್ಲ. ಆಚೆ ಇದ್ದಾಗ 15-20 ಚಪಾತಿ ತಿಂತಾ ಇದ್ದೆ ನಾನು. ಸೊ ಅವ್ನ್ ಬೇಕಂತ ಬಂದು ನನಗೆ ಚಪಾತಿ ಕೊಡು ಅಂತ ಇದ್ದ ಗಿಲ್ಲಿ. ಅವತ್ತದ್ ನೋಡಿದೆ ವಿಡಿಯೋ. ಬಟ್ ಅದು ಹಿಂದೆ ಏನಾಯ್ತು ಅಂತ ಯಾರು ನೋಡ್ಲಿಲ್ಲ. ಆಲ್ರೆಡಿ ಒಂದು 2-3 ಚಪಾತಿ ಕೊಟ್ಟಿದ್ದೆ ಅವನಿಗೆ. ಸೊ ನಾನ್ ಇಟ್ಕೊಂಡಿದ್ದೆ ನನ್ ಚಪಾತಿನ. ನಂಗೆ ತುಂಬಾ ಹೊಟ್ಟೆ ಹಸು ಆಗ್ತಾ ಇತ್ತು. ಕೊಡಲ್ಲ ಗಿಲ್ಲಿ ಅಂತ ಹೇಳ್ದೆ ನಾನು. ಓಕೆ, ಬಿಗ್ ಬಾಸ್ ಮನೆಯಿಂದ ಎಷ್ಟು ದುಡ್ಡು ಬಂತು ಸರ್? ಏನ್ ಪ್ಲಾನ್ಸ್ ಇದೆ? ಅದು ನಂಬರ್ಸ್ ಇನ್ನ ನನಗೂ ಗೊತ್ತಿಲ್ಲ, ಬಂದ್ಮೇಲೆ ಗೊತ್ತಾಗುತ್ತೆ. ಪ್ಲಾನ್ಸ್ ಏನು ಇಲ್ಲ. ಕುಕಿಂಗ್ ಚಾನಲ್ ಇದೆ. ಮಾಡ್ಲಿಂಗ್ ಹೋಗ್ಬೇಕು ಅಂತ ಇದೀನಿ. ಯಾಕಂದ್ರೆ ಮುಂಚೆ ಐ ವಾಸ್ ಇಂಟು ಮಾಡ್ಲಿಂಗ್ 5 ವರ್ಷ. ಸೌತ್ ಇಂಡಿಯಾ ಗ್ಲಾಡ್ರಾಕ್ಸ್ ಎಲ್ಲ ವಿನ್ ಆಗಿದ್ದೆ. ಅಗೇನ್ ಅದ್ರಲ್ಲಿ ಹ್ಯಾಟ್ ಶೂಟ್ಸ್ ಎಲ್ಲ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ದೆನ್ ಒಂದು ಸ್ಮಾಲ್ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತ ಒಂದು ಆಸೆ ಇದೆ. ಹಾಗೆ ಅಗೇನ್ ಜಿಮ್ ಇದೆ, ನಂದು MMA ಸೆಂಟರ್ ಇದೆ. ಆಮೇಲೆ ವೈಟ್ ಫೀಲ್ಡ್ ಅಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಆಗಿದೆ, ಮ್ಯೂಟೆಂಟ್ಸ್ ಅಂತ. ಅಂಡ್ ಮೂವಿ ಆಫ್ ಕೋರ್ಸ್ ಸುದೀಪ್ ಸರ್ಗೂ ಕೇಳಿದೀನಿ ನಿಮ್ ಜೊತೆ ಒಂದು ಆಕ್ಟಿಂಗ್ ಬೇಕು ಅಂತ. ಸೊ ನೋಡೋಣ, ಒಂದು ದೊಡ್ಡ ವಿಲನ್ ಆಗ್ಬೇಕು ಅಂತ ಆಸೆ ಇದೆ. ಹೌದು. ಓಕೆ, ಇವಾಗ ಬಿಗ್ ಬಾಸ್ ಮನೆಯಲ್ಲಿ ನೆಕ್ಸ್ಟ್ ಏನಾದ್ರೂ ಆಫರ್ ಸಿಕ್ಕಿದ್ರೆ ರಘು ಅವರಿಗೆ ಹೋಗ್ತಾರಾ? ನೋಡೋಣ, 100% ಅದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ಹಂಗೇನಾವಿದ್ರೆ. ಓಕೆ, ಕೊನೆಯದಾಗಿ ಅದೆಷ್ಟೋ ನಿಮ್ಮ ಅಭಿಮಾನಿಗಳಿದ್ದಾರೆ ಸರ್, ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಎಂಟೈರ್ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ನಾನು ಎಷ್ಟು ಥ್ಯಾಂಕ್ ಯು ಹೇಳೋದು ಸಾಕಾಗೋದಿಲ್ಲ. ಸೊ ನಾನು ಎಲ್ಲಾ ವಿಡಿಯೋಸಲ್ಲೂ ಅದೇ ಹೇಳ್ತಾ ಇದ್ದೀನಿ, ಪ್ರೀತಿನ ಇಲ್ಲೇ ನಿಲ್ಸಕ್ ಹೋಗ್ಬೇಡಿ, ಕೊಡ್ತಾನೇ ಇರಿ. ನಾನು ವಿಲನ್ ಆದಾಗೂ ಕೊಡಿ, ಅಂಡ್ ಇನ್ನ ಫೇಮಸ್ ಆದ್ಮೇಲೂ ಕೊಡಿ, ಅಂಡ್ ನಾನು ಸಾಯೋ ತನಕ ನಿಮ್ ಪ್ರೀತಿ ಕೊಡ್ತಾನೆ ಇರಿ. ಅನ್ಲಿಮಿಟೆಡ್ ಆಗಿ ಕೊಡಿ, ಅಷ್ಟೇ ಕೇಳ್ಕೊಳ್ಳೋದು. ಅಂಡ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಬಿಸಿ ಶೆಡ್ಯೂಲ್ ಇದ್ರು ಕೂಡ ನಮ್ ಜೊತೆ ಇಷ್ಟು ಕಾಮ್ ಅಂಡ್ ಕೂಲ್ ಆಗಿ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಪ್ಕಮಿಂಗ್ ಪ್ರಾಜೆಕ್ಟ್ ಗೆಲ್ಲ ಆಲ್ ದಿ ವೆರಿ ಬೆಸ್ಟ್. ಕೇಳಿದ್ರಲ್ಲ ವೀಕ್ಷಕರೇ, ಕೀರ್ತಿ ಎಷ್ಟು ದೊಡ್ಡದಿದೆಯೋ ಮೂರ್ತಿ ಕೂಡ ಅಷ್ಟೇ ದೊಡ್ಡದಿದೆ. ನಮ್ಮೆಲ್ಲರ ಪ್ರೀತಿಯ ರಘೋರ್ ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು. ಬಿಗ್ ಬಾಸ್ ಮನೇಲಿ ಏನಾದ್ರೂ ಫೈಟ್ ಮಾಡ್ಲಿಕ್ಕೆ 1-2 ಪೆಟ್ ಕೊಡ್ಲಿಕ್ಕೆ ಅವಕಾಶ ಇದ್ರೆ ಯಾರಿಗೆ ಕೊಡ್ತಾ ಇದ್ರಿ? ಇಲ್ಲಿಗೆ ಯಾವಾಗೂ ಹೇಳ್ತಾ ಇದ್ದೆ, ನೀನ್ ಆಚೆ ಬಂದೇನೋ ನನ್ ಕೈಗೆ ಸಿಕ್ತಿದ್ರೆ ಗ್ಯಾರಂಟಿ ಬಿಡಲ್ಲ ಕಣ. ಜಗಳ ಆಡಕ್ಕೆ ಗಿಲ್ಲಿನೇ ಒಂಥರ ಈ ಹಳ್ಳಿ ಅಜ್ಜಿ ತರ ಮಲ್ಕೊಂಡ್ಬಿಟ್ಟು ಕೆದ್ಕಿ ಜಗಳ ಮಾಡಿಸ್ಬಿಡೋದು ಬೇರೆಯವ್ರಿಗೆ. ಇವನ್ ಜೊತೆ ಜಗಳ ಮಾಡೋದು, ಇವ್ರು ಜಗಳ ಆಡೋದು. ನಾವು ಆಚೆ ಬಂದಾಗ ರಕ್ಷಿತಾ ಗಿಲ್ಲಿನ ಆಕ್ಚುಲಿ ಮಿಸ್ ಮಾಡ್ಕೊಂತ ಇದ್ದೆ ನಾನು. ನಾವ್ ಎಷ್ಟೇ ಜಗಳ ಆಡೋದು 5 ನಿಮಿಷಕ್ಕೆ ಫ್ರೆಂಡ್ಸ್ ಆಗ್ಬಿಡ್ತಿದ್ವಿ. ಕೊನೆದಾಗ ಅವ್ನ್ ಗೆದ್ದಾಗ ತುಂಬಾ ಖುಷಿ ಆಯ್ತು. ನಮ್ ಗೆಳೆಯ ಗೆದ್ದ.